ಇದೆ ಅಂತ ಅದು ಇಂಪಾರ್ಟೆಂಟ್. ಡೇರಿಂಗ್ ಇರಬೇಕು. ಎಂತ ಸಮಸ್ಯೆ ಬಂದ್ರು ಕೂಡ ಫೇಸ್ ಮಾಡ್ತೇನೆ. ಎಲ್ಲಿ ಹೋದ್ರು ಕೂಡ ಇದ್ರೆ ಮುಟ್ಟಿ ಹೇಳ್ಬೋದಲ್ಲ, ನಾನ್ ನಿಯತ್ತಾಗಿ ಬಂದಿರೋದು. ನಂಬಿಕೆ ನಾನು ಉಳಿಸಿದ್ದೇನೆ, ಇನ್ನೂ ಕೂಡ ಉಳಿಸ್ತೇನೆ. ಯಾವಾಗ್ಲೂ ಪಾಸಿಟಿವ್ ಮೈಂಡ್ ಇದ್ರೆ ನಾವು ಪಾಸಿಟಿವ್ ಆಗಿರ್ತೇವೆ. ತುಂಬಾ ಖುಷಿ ಆಗ್ಬೋದು. ಅವರಂದ್ರೆ ತುಂಬಾ, ಅವರು ಕೂಡ ನಮಗೆ ಬೇರೆ ಬೇರೆ ರೀತಿಯಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಈಗ ಯಾರಾದ್ರೂ ಒಬ್ರು ಪೆಟ್ರೋಲ್ ಬಂಕ್ ಓಪನ್ ಮಾಡ್ಬೇಕಿದ್ದಾರೆ, ಸೊ ಅವರು ಯಾವ್ದೆಲ್ಲ ಪ್ರೊಸೀಜರ್ಸ್ ನ ಫಾಲೋ ಮಾಡ್ಬೇಕು, ಅವ್ರು ಪೆಟ್ರೋಲ್ ಪಂಪ್ ಓಪನ್ ಮಾಡಕ್ಕೆ ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ಯಾವ್ದನ್ನೆಲ್ಲ ಫಾಲೋ ಮಾಡ್ಕೊಂಡು ಬಂದ್ಮೇಲೆ ಅವ್ರು ಪೆಟ್ರೋಲ್ ಪಂಪ್ ಓಪನ್ ಮಾಡಕ್ಕೆ ಸಾಧ್ಯ ಆಗುತ್ತೆ? ಪೆಟ್ರೋಲ್ ಬಂಕ್ ಓಪನ್ ಮಾಡ್ಬೇಕಾದ್ರೆ ಅವ್ರ ಹತ್ರ ಫಸ್ಟ್ ಅವ್ರ ಹತ್ರ ಡೇರಿಂಗ್ ಇರಬೇಕು. ಎಲ್ಲದನ್ನ ಎದುರಿಸುವ ಒಂದು ಧೈರ್ಯ ಇರಬೇಕು. ಇದೆ ಅಂತ ಅದು ಇಂಪಾರ್ಟೆಂಟ್. ಡೇರಿಂಗ್ ಇರಬೇಕು. ಎಂತ ಸಮಸ್ಯೆ ಬಂದ್ರು ಕೂಡ ಫೇಸ್ ಮಾಡ್ತೇನೆ ಅನ್ನೋ ಡೇರಿಂಗ್. ಮತ್ತೆ ಅವರು ಒಂದು ಕೆಲವೊಂದು ಡಾಕ್ಯುಮೆಂಟೇಶನ್ ಅವರು ರೆಡಿ ಮಾಡ್ತಾರೆ. ನಿಮಗೆ ಎಲ್ಲ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇರುತ್ತಾ? ಅದೇ ಒನ್ ಬೈ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಡಾಕ್ಯುಮೆಂಟ್ಸ್ ಕ್ಲಿಯರ್. ಅದು ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿರುವಂತ ಒಂದು ದೊಡ್ಡ ಕಂಪನಿ, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿರುವಂತ ಕಂಪನಿ. ಸೊ ಅದರದ್ದು ಡಾಕ್ಯುಮೆಂಟೇಶನ್ ಅಷ್ಟು ಕ್ಲಿಯರ್ ಇಲ್ಲದೆ ಯಾವತ್ತೂ ಕೂಡ ಅವರು ಮುಂದೆ ಬರೋದಿಲ್ಲ. NOC ಕೊಡೋದು ಸರಿಯಾಗಿ ಸಿಗದೆ ಅಷ್ಟು ಸುಲಭದಲ್ಲಿ ಮುಂದೆ ಬರೋದಿಲ್ಲ. ನನಗೆ NOC ಕೊಡುವಾಗ ಫೈರ್ ಡಿಪಾರ್ಟ್ಮೆಂಟ್, ಕಮಿಷನರ್, VA, ತಹಶೀಲ್ದಾರ್, BDO ಇವರೆಲ್ಲ ತುಂಬಾ ನಮ್ಮ ಹತ್ರ ಕ್ವಶನ್ಸ್ ಇರ್ತದೆ, ಒಂದೆರಡಲ್ಲ. ಅದಕ್ಕೆ ಇದನ್ನೆಲ್ಲ ಎದುರಿಸುವಂತ ಗಟ್ಟಿ ಹೃದಯದವರೇ ಅದನ್ನ ಮಾಡಬೇಕು. ಎಂತ ಸಂದರ್ಭದಲ್ಲೂ ನಾವು ಕುಗ್ಗಬಾರದು. ಮಾಡ್ತಾರೆ ಕೆಲವೊಂದು. ಆ ಮೂಮೆಂಟ್ ಅಲ್ಲಿ ನಿಮಗೆ ಅಯ್ಯೋ ಇದೆಲ್ಲ ತುಂಬಾ ಕಷ್ಟ ಆಗ್ತಿದೆ, ಇದು ಆಗಲ್ಲ, ಬಿಟ್ಬಿಡೋಣ ಅಂತ ಅನ್ಸುವಂತದ್ದು ಏನಾದ್ರು ಆಗಿತ್ತು? ನನಗೆ ಅದೇ ನಾನು ಹೇಳಿದ್ದೆ, ಫಸ್ಟ್ ಹೇಳಿದೆ ಮಾತ್ರ, ಡೇರಿಂಗ್ ಇರಬೇಕು. ಡೇರಿಂಗ್ ನನ್ನ ಹತ್ರ ಇತ್ತು. ಆದ್ರೆ ಕಷ್ಟ ಅಂತ ತುಂಬಾ ಸಲ ಆಗಿದೆ. ಒಂದು ಸಲ, ಎರಡು ಸಲ ಅಲ್ಲ, ತುಂಬಾ ಸಲ ಆಗಿದೆ. ನಾನು ಪ್ಲಾನಿಂಗ್ ಮಾಡ್ತಾ ಇದ್ದೆ. ಅವಾಗ ಯೋಚನೆ ಮಾಡ್ತಿದ್ದೆ. ನಾನು ಟೆನ್ಷನ್ ಮಾಡ್ತಾ ಇರಲಿಲ್ಲ ಯಾವಾಗ ಕೂಡ. ಪ್ಲಾನಿಂಗ್ ಮಾಡ್ತಿದ್ದೆ. ನಾನು ಎಲ್ಲಿ ಕೂತ್ರು, ಎಲ್ಲಿ ನಿಂತರು, ಆ 3 ವರ್ಷ ಯಾವುದೇ ಫಂಕ್ಷನ್ ಅಟೆಂಡ್ ಆಗಲಿಲ್ಲ. ಎಷ್ಟೋ ಜನ ಮದುವೆ ಕರೆದಿದ್ದು ನಾನು ಹೋಗ್ಲಿಲ್ಲ. ಎಷ್ಟೋ ಡೆತ್ ಆಗಿದೆ ನಮ್ಮ ಗೊತ್ತಿರೋದಿಲ್ಲ. ನಾನು ಯಾವ್ದು ಫಂಕ್ಷನ್ ಮಿಸ್ ಮಾಡೋದಿಲ್ಲ. ಜಾಸ್ತಿ ನಾನು ಫ್ಯಾಮಿಲಿ ಫಂಕ್ಷನ್ಸ್ ಅಥವಾ ಇನ್ನೊಂದು ಸ್ಯಾಕ್ರಿಫೈಸ್ ನಾನು ಅವಾಗ ಯಾವಾಗಲೂ ಯೋಚನೆ ಮಾಡ್ತೇನೆ, ದೊಡ್ಡದನ್ನ ಅಚೀವ್ ಮಾಡ್ಬೇಕಂತ ಆದ್ರೆ ಕೆಲವೊಂದನ್ನ ಸ್ಯಾಕ್ರಿಫೈಸ್ ಮಾಡ್ಬೇಕು. ಸೊ ತುಂಬಾ ಯೋಚನೆ ಮಾಡ್ತಾ ಇದ್ದೆ. ಯೋಚನೆ ಅಂದ್ರೆ ಟೆನ್ಷನ್ ಮಾಡ್ತಾ ಇರಲಿಲ್ಲ, ಯೋಚನೆ ಮಾಡ್ತಿದ್ದೆ, ಪ್ಲಾನಿಂಗ್ ಮಾಡ್ತಾ ಇದ್ದೆ. ಒಂದೊಂದು ದಿವಸ ನನ್ನ ಮಿಸಸ್ ಕೇಳುವವರು ಒಂದೊಂದು ದಿವಸ, ಎಂತ ನೀವು ಇಷ್ಟು ಟೆನ್ಷನ್ ಮಾಡೋದು? ಇಲ್ಲ, ನಾನು ಟೆನ್ಷನ್ ಮಾಡ್ತಾ ಇದ್ದೆ, ನಾನು ಯೋಚನೆ ಮಾಡ್ತಾ ಇದ್ದೇನೆ. ಈ ತರ ಆದ್ರೆ ಈ ತರ ಕೆಲವೊಂದು ಸಮಸ್ಯೆಗಳು ಬಂದಾಗ ಏನ್ ಮಾಡ್ಬೋದು, ಯಾರ ಹತ್ರ ಹೋದ್ರೆ ಸರಿ ಸೊಲ್ಯೂಷನ್ ಸಿಗ್ಬೋದು, ಯಾರನ್ನು ಮಾತಾಡಿಸಿದ್ರೆ. ಕೆಲವೊಂದು ಡಿಪಾರ್ಟ್ಮೆಂಟ್ಗಳಿಗೆ ನಾವೇ ಹೇಳಿದ್ರೆ ಕೇಳೋದಿಲ್ಲ. ಇಂಥವ್ರನ್ನ ಮಾತಾಡಿಸಿದ್ರೆ ಆಗ್ಬೋದಾ, ಇಂಥವ್ರನ್ನ ಮಾತಾಡಿಸಿದ್ರೆ ಕೆಲವೊಂದು ಡಿಪಾರ್ಟ್ಮೆಂಟ್ ಇಂದ ಕೆಲವರಿಂದ ತಲೆನೋವೇ ಜಾಸ್ತಿ ಇತ್ತು. ಕೆಲವೊಂದು ಸಲ ನಾವು ಆರ್ಗ್ಯುಮೆಂಟ್ ಮಾಡಿದೆ, ಅವ್ರನ್ನ ಗಲಾಟೆ ಮಾಡಿದ್ದೇವೆ ಆಫೀಸಲ್ಲಿ, ಡಿಪಾರ್ಟ್ಮೆಂಟ್ ಅಲ್ಲಿ. ನೀವು ಯಾಕೆ ಇಷ್ಟು ಸುಮ್ಮನೆ ಲೇಟ್ ಮಾಡ್ತೀವಿ? ಇಲ್ಲ, ಡಾಕ್ಯುಮೆಂಟ್ ಸರಿ ಇದೆ ಅಲ್ಲ, ಸುಮ್ಮನೆ ಯಾಕೆ ಲೇಟ್ ಮಾಡ್ತಿದ್ರ ಅಂತ ನಾನು ಮಾತಾಡ್ತಿದ್ದೆ. ಸೊ ಅದು ನಾನು ಯಾವತ್ತೂ ಕೂಡ ಎಲ್ಲಿ ಸಹ ದುಡ್ಡು ಕೊಟ್ಟಿಲ್ಲ. ಅದೊಂದು ಎಲ್ಲಿ ಸಹ ಬ್ರೈಟ್ ನಿಯತ್ತಿಂದ ಇಲ್ಲಿಗೆ ಬಂದಿದ್ದೀನಿ ನಾನು. ಆದ್ರೆ ಅದು ಎಲ್ಲಿ ಹೋದ್ರು ಕೂಡ ಇದ್ರೆ ಮುಟ್ಟಿ ಹೇಳ್ಬೋದಲ್ಲ, ನಾನ್ ನಿಯತ್ತಾಗಿ ಬಂದಿರೋದು, ಯಾರಿಂದ ನನ್ನ ಹೊರಗೆ ಅಂತ ಹೇಳಿದ್ರೆ ಇಷ್ಟು ಡಿಪಾರ್ಟ್ಮೆಂಟ್ ಇತ್ತಲ್ಲ, ಫೈರ್ ಆಗಿದ್ದು, ಕಮಿಷನ್ ಆಗಿದ್ದು, ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಎಕ್ಸ್ಪೆಕ್ಟೇಷನ್ ಇದ್ದಿರ್ತದೆ. ಡಿಪಾರ್ಟ್ಮೆಂಟ್ ಕೆಲವೊಂದು ಎಕ್ಸ್ಪೆಕ್ಟೇಷನ್ ಇದ್ದಿದೆ. ಆವಾಗ ನಾನು ಯಾರನ್ನ ಇದ್ ಮಾಡ್ತೇನೆ, ನಾನು ಯಾವತ್ತೂ ತಪ್ಪು ಮಾಡಿಲ್ಲ. ನಮಗೆ ಇಷ್ಟು ಕಷ್ಟದಿಂದ ಬಂದಿದ್ದೇನೆ, ಇದೊಂದು ಸುಲಭ ಇಲ್ಲ. ಸೊ ಹಾಗಿರುವಾಗ ನಾನು ಯಾಕೆ ಅವ್ರಿಗೆ ದುಡ್ಡು ಕೊಡ್ಬೇಕು? ಸೊ ಈಗ ಯಾವುದೇ ಪ್ರಾಪರ್ಟೀಸ್ ಇಲ್ಲದೆ ಇರೋದು ಅಥವಾ ಫೈನಾನ್ಷಿಯಲಿ ಬ್ಯಾಕ್ ಗ್ರೌಂಡ್ ಇಲ್ಲದೆ ಇರೋದು ಪೆಟ್ರೋಲ್ ಪಂಪ್ ಓಪನ್ ಮಾಡಕ್ ಸಾಧ್ಯ ಆಗುತ್ತೆ? ಖಂಡಿತವಾಗಿ ಪೆಟ್ರೋಲ್ ಪಂಪ್ ಮಾಡ್ಬೋದು, ಯಾರಿಗೂ ಸಹ ಮಾಡ್ಬೋದು. ನಾನು ಹಾಗೆ ಹೇಳಿದಲ್ಲ, ಡೇರಿಂಗ್ ಇರಬೇಕು, ಸ್ವಲ್ಪ ಮೈಂಡ್ ವರ್ಕ್ ಇರಬೇಕು, ಸ್ವಲ್ಪ ಆಕ್ಟಿವ್ ಆಗಿರಬೇಕು. ಪ್ರೆಸೆನ್ಸ್ ಆಫ್ ಮೈಂಡ್, ರಿಯಾಲಿಟಿ, ಸುತ್ತಮುತ್ತ ಏನ್ ನಡೀತಿದೆ ಎಲ್ಲದಕ್ಕೂ ಮುಖ್ಯವಾಗಿ ನಾವು ಪ್ರಾಮಾಣಿಕರಾಗಿರ್ಬೇಕು, ತಾಳ್ಮೆ ಬೇಕು.
ತಾಳ್ಮೆ, ಪ್ರಾಮಾಣಿಕತೆ ನಮ್ಮನ್ನು ಎಲ್ಲಿ ಬೇಕಾದ್ರೂ ಕರ್ಕೊಂಡು ಹೋಗ್ತದೆ. ಪ್ರಾಮಾಣಿಕತೆ ಇಲ್ಲದಿದ್ರೆ ಯಾರು ನಮ್ಮನ್ನ ಕೇರ್ ಮಾಡೋದಿಲ್ಲ. ಮುಖ್ಯವಾಗಿ ಯಂಗ್ಸ್ಟರ್ಸ್ಗೆ ನಾವು ಪ್ರಾಂಪ್ಟ್ ಆಗಿರಬೇಕು, ಪ್ರಾಮಾಣಿಕತೆ ಯಾವಾಗ. ಇಲ್ಲಾಂದ್ರೆ ಏನಾಗ್ತದೆ, ಕೆಲವೊಂದ್ ಕಡೆ ಯಾವ ಮುಖಸ್ತುತಿಗೆ ಮಾಡ್ತಾರೆ. ಒಂದು ಕೆಲಸಕ್ಕೆ ಹೋದ್ರೆ ಇಲ್ಲೇ ಒಂದು ಕೆಲಸ, ನಾವು ಹುಡುಗರು ನಮ್ಮಲ್ಲಿ ಕೆಲಸ ಮಾಡೋ ಹುಡುಗರಿಗೆ ಅದೇ ಹೇಳುದು, ಏನೋ ಮುಖಸ್ತುತಿಗೆ ಬೇಕಾಗಿರೋ ಮಾಡೋ ಹೋಗ್ಬಾರ್ದು. ನೀವು ಅನ್ಸಾರ ಇಲ್ಲಿ ನೀವು ಎಷ್ಟು ಕೆಲಸ ಮಾಡ್ತೀರಾ, ಎಷ್ಟು ಪ್ರಾಂಪ್ಟ್ ಆಗಿ ಕೆಲಸ ಮಾಡ್ತೀರಾ, ನೀವು ನಮ್ಮ ಹತ್ರ ಎಷ್ಟು ದಿನ ಇರ್ತೀರಂತ ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ಲೈಫ್ ಅಲ್ಲಿ ಎಷ್ಟು ಕಲ್ಸ್ಕೊಂಡು ಹೋಗ್ತೀರಾ ಇಂಪಾರ್ಟೆಂಟ್. ನಮಗೆ ಕೆಲವೊಂದು ವಿಷಯ ಇಷ್ಟ ಇಲ್ಲ ಅಂದ್ರೆ ಅದು ಮಾಡಕ್ ನನಗೆ ಇಷ್ಟ ಇಲ್ಲ, ನಾನ್ ಬೇಕಾದ್ರೆ ಹಂಗೆ ಇರ್ತಿದ್ದೆ, ಅದು ಮಾಡಲ್ಲ ಅಂದ್ರು ಈಗ ಮಾಡ್ತಿದ್ದೀರಲ್ವಾ, ಮಾಡ್ತಿರ್ಬೇಕು 100% ಕೊಡಿ. ಈಗ ನಿಮಗೆ ಇಷ್ಟೆಲ್ಲ ಓಕೆ, ಆದ್ರೆ ಈಗ ಮಾಡ್ತಿದ್ದೀರಲ್ಲ, ಮಾಡೋದನ್ನ 100% ಕೊಡಿ. ಯಾರ್ದು ಏನು ಹೋಗಿದೆ, ಏನು ಇಲ್ಲ. ಯಾಕೆಂತ ಹೇಳಿದ್ರೆ ಇವತ್ತು ಪ್ರಾಮಾಣಿಕವಾಗಿ ಮಾಡಿದ್ರೆ ಇವತ್ತು ನಾಳೆ ನಾನು ಯಾವುದೋ ಕಾರಣಕ್ಕೆ ಈ ಕೆಲಸ ಬಿಟ್ಟು ಹೋಗ್ತಾನೆ, ಎಲ್ಲಾದ್ರೂ ಕೆಲಸ ಹುಡುಕ್ತಾನೆ, ಅವನಿಗೆ ಬೇಗ ಕೆಲಸ ಸಿಗ್ತದೆ ಇನ್ನೊಂದು ಕಡೆ. ಯಾಕಂದ್ರೆ ಅವನು ತುಂಬಾ ಪ್ರಾಂಪ್ಟ್ ಆಗಿ 100% ಅಲ್ಲಿ ಫೋಕಸ್ ಮಾಡಿಕೊಂಡು ಅವನು ಕೆಲಸ ಮಾಡ್ತಾ ಇದ್ದ. ಯಾರೋ ನೋಡಿರ್ತಾರೆ, ಇವನಿಗೆ ಇಲ್ಲಿ ಕೆಲಸ ಕೊಟ್ಟರೆ ಪ್ರಾಂಪ್ಟ್ ಆಗಿ ಕೆಲಸ ಮಾಡ್ಬೋದು. ಈಗ ಒಂದು ತಪ್ಪು ಮಾಡಿದ್ರೆ ಮೆಸೇಜ್ ಹೊರಗಡೆ ಹೋಗ್ತದೆ, ಹೇಗಾದ್ರೂ ಹೋಗ್ತದೆ. ಅವನಾಗಿ ನಾವು ಮಾಡ್ಬೇಕು, ಏನೋ ಹೇಳ್ಬೇಕಾಗಿಲ್ಲ, ಅದು ಆಟೋಮೆಟಿಕಲಿ ಹೋಗ್ತದೆ. ಅವರದ್ದು ಆಕ್ಟಿವ್ನೆಸ್ ಹೋಗ್ತದೆ. ಆಕ್ಟಿವ್ನೆಸ್ ಜನ ನೋಡ್ತಾ ಇರ್ತಾರೆ, ಎಷ್ಟು ಆಕ್ಟಿವ್ ಆಗಿದ್ದಾನೆ, ಇನ್ನು ಇವನು ಸ್ವಲ್ಪ ಇನ್ಆಕ್ಟಿವ್ ಇದ್ದಾನ, ಆಕ್ಟಿವ್ ಇದ್ದಾನ, ಅದು ನೋಡಿ ಜನ ಅವರನ್ನು ಕರೀತಾರೆ. ಸೊ ಅದು ಆ ಪ್ರಾಮಾಣಿಕತೆ ಎಲ್ಲಿ ಬೇಕಾದ್ರೂ ಹೆಲ್ಪ್ ಮಾಡ್ತಾರೆ. ಸೊ ಅದಕ್ಕೆ ನಾನು ಹೇಳ್ತೀನಿ, ಯಾರು ಬೇಕಾದ್ರೂ ಮಾಡ್ಬೋದು, ಪ್ರಾಮಾಣಿಕತೆ ಆಗಿರ್ಬೇಕು, ಧೈರ್ಯ ಇರಬೇಕು. ಇದು ಅಪ್ಲಿಕೇಶನ್ ಬಂದ್ಬಿಟ್ಟು ಇಂಥ ಕಡೆ ಹಾಕಿದ್ದಾರೆ ಅಂತ ಆದ್ರೆ ಸಾಮಾನ್ಯ ಯಾರು ಗೊತ್ತಿಲ್ಲ, ಇಂಥ ಕಡೆ ಹಾಕಿದ್ದಾರೆ ಅಂತ ಅಪ್ಲಿಕೇಶನ್ ಬರುತ್ತೆ, ಜಾಗ ಇಂಥ ಕಡೆ ಅಂತ ಹಾಕಿದ್ರೆ ಆ ಜಾಗದಲ್ಲಿ ನಾವು ಜಾಗ ಹುಡ್ಕೊಳ್ಳೋದು. ಜಾಗದ ಲ್ಯಾಂಡ್ ಓನರ್ ಇರ್ತಾರೆ, ಸ್ವಲ್ಪ ಫಾಸ್ಟ್ ಇರ್ತಾರೆ. ಒಂದು ಹೈವೇಲಿ ಜಾಗ ಇದೆ ಅಂತ ಇರುತ್ತೆ, ಆ ಲ್ಯಾಂಡ್ ಓನರ್ ಜೊತೆನೆ ಟೈ ಅಪ್ ಮಾಡ್ಕೊಂಡು ಅವ್ರ ಜೊತೆನೆ ಇನ್ವಾಲ್ವ್ಮೆಂಟ್, ಅವ್ರ ಹತ್ರ ಸ್ವಲ್ಪ ಫೈನಾನ್ಸ್ ತಗೊಂಡು ಹಾಗೂ ಮಾಡ್ಬೋದಲ್ಲ. ಲ್ಯಾಂಡ್ ಓನರ್ ಸ್ವಲ್ಪ ಫೈನಾನ್ಷಿಯಲ್ ಬ್ಯಾಕ್ ಗ್ರೌಂಡ್ ಅವ್ರು ಇರ್ತಾರೆ, ಆಗ ಅವ್ರ ಜೊತೆ ಇಟ್ಕೊಂಡು ಮಾಡ್ಬೋದು. ಅಥವಾ ನಿಮ್ಮ ಹತ್ರ ಯಾರಾದ್ರೂ ಫೈನಾನ್ಷಿಯಲ್ ಸೋರ್ಸ್, ಅದು ನಿಮ್ಮ ಹತ್ರ ಯಾವ್ದು ಲ್ಯಾಂಡ್ ಇದೆ, ನಿಮ್ಮ ಹತ್ರ ಸ್ವಂತ ಲ್ಯಾಂಡ್ ಊರಲ್ಲಿ ಎಲ್ಲೋ ಇದ್ರೆ ಆ ಲ್ಯಾಂಡಿಗೆ ಮಾರ್ಗೇಜ್ ಲೋನ್ ತಗೊಂಡು, ಅಥವಾ ನಾವು ಮಾಡ್ಬೇಕು ಅಂತ ಇಂಟೆನ್ಷನ್ ಇರ್ಬೋದು. ನಾವು ಮಾಡ್ಬೇಕು ಅನ್ಕೊಂಡ್ರೆ ಅದು ಹೇಗೋ ಒಂದು ಹಾಗೆ ಆಗುತ್ತೆ. ನಮಗೆ ಗೊತ್ತಿಲ್ದಿರೋ ದಾರಿ ಕೂಡ ಬಾಗ್ಲು ನಿಂತಿಕೊಳ್ಳುತ್ತೆ. ಅದು ನಿಜ, ನಾನು ನಂಬ್ತೀನಿ. ಏನು ಬೇರೆ 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 ರೂಟ್ ಇರ್ತದೆ, ಅದನ್ನ ಮಾಡೋ ಮನ್ಸಿರ್ಬೇಕು ನಮಗೆ. ಬೇರೆ ಬೇರೆ ದಾರಿ ಇರ್ತದೆ. ಅದಕ್ಕೆ ಅವ್ರಿಗೆ ಮಾಡ್ಲಿಕ್ಕೆ ಮನ್ಸಿದ್ರೆ ದಾರಿಗಳು ಓಪನ್ ಆಗ್ತಾ ಹೋಗ್ತದೆ. ಈಗ ನಾನು ಹೇಳ್ದಿಲ್ಲ, ಏನು ಮಾಡ್ಬೇಕಿಲ್ಲ, ನಾವು ಮಾಡ್ಬೇಕು ಅನ್ಕೊಂಡ್ರೆ ಅದಾಗೆ ಆಗ್ತದೆ. ಆಕ್ಚುಲಿ ನಾನು ಪೆಟ್ರೋಲ್ ಬಂಕ್ ಮಾಡ್ಬೇಕು ಅಂತ ಇದ್ದೆಪ್ಪ, ಮಾಡ್ಲಿಕ್ಕೆ ಹೋದಾಗ ಒಂದ್ಸಲ ಕಾಲ್ ಇಟ್ಟಿದ್ದೇನೆ, ವಾಪಸ್ ಕಾಲ್ ತೆಗೆಯೋದಿಲ್ಲ ನಾನು ಅಂತ ನಂದು ಒಂದು ಇಂಟೆನ್ಷನ್ ಇತ್ತು. ಸೊ ಅದು ಧೈರ್ಯ ಇತ್ತು. ಏನಾದ್ರೂ ಆಗಲಿ ಮೂವ್ ಮಾಡ. ನನ್ನ ಹತ್ರ ಒಂದು ಸ್ವಲ್ಪ ಅಮೌಂಟ್, ಏನೋ ಗಾಡಿ ಇತ್ತು, ಬಂಗಾರ ಸ್ವಲ್ಪ ಇತ್ತು, ಅದನ್ನು ಇಟ್ಟೆ. ಮತ್ತೆ ನನ್ನ ಅಪ್ಪನ ಹತ್ರ ಕೇಳೋಣ ಸ್ವಲ್ಪ ದುಡ್ಡು, ನನ್ನ ಭಾವನ ಹತ್ರ ಕೇಳೋಣ ಸ್ವಲ್ಪ, ಇನ್ನು ಯಾವ್ದಾದ್ರು ಪರ್ಸನಲ್ ಲೋನ್ ಮಾಡುವ, ಅದು ಯಾರ ಹತ್ರ ಆದ್ರೂ ಒಂದು ಸ್ವಲ್ಪ ದುಡ್ಡು ತಗೊಳ್ಳೋದು. ಹಾಗೆ ಹೋಗೋ ಓಪನ್ ಅಪ್ ಆಗ್ತಾ 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 ಹೋಯ್ತು. ಹೋಗುವಾಗ ಯಾರೋ ನಮ್ಮ ಫ್ರೆಂಡ್ ಒಬ್ಬರಿಗೆ ಸಿಕ್ಕಿದ್ರು, ಇವ್ರು ನನ್ನ ಸಪೋರ್ಟ್ ಮಾಡ್ತಾನೆ ಅಂತ ಹೇಳಿ. ಸೊ ನೋಡಿ, ಹಾಗೆ ಓಪನ್ ಅಪ್ ನಾನು ಅವ್ರು ಸಿಗ್ತಾರದ ನೆನೆಸಿಲ್ಲೇ ಇಲ್ಲ. ನಾನು ಯಾವತ್ತೂ ಕೂಡ ನನ್ನ ಫ್ರೆಂಡ್ ಅವರು ಸಿಗ್ತಾರೆ ಅಂತ ಯಾವತ್ತೂ ನೆನೆಸಿಲ್ಲ. ಅದ್ರ ಜೊತೆಗೆ ನನ್ನ ಬಗ್ಗೆ ನನ್ನ ಲ್ಯಾಂಡ್ ಓನರ್ಗೆ ಇದ್ದಷ್ಟು ಪ್ರೀತಿ, ಮತ್ತೆ ಅವ್ರಿಗೆ ಯಾಕೆ ಗೊತ್ತಿಲ್ಲ, ಅವರು ಆಕ್ಚುಲಿ ಬ್ರಾಹ್ಮಣ್ಸ್, ನನ್ನ ಮೇಲೆ ಯಾಕೆ ಪ್ರೀತಿ ಅಂತ ಗೊತ್ತಿಲ್ಲ, ಅವರಿಗೆ ಏನಂತ ಗೊತ್ತಿಲ್ಲ. ಬಟ್ ಅವ್ರಿಗೆ ಲ್ಯಾಂಡ್ ಕೊಡ್ಬೇಕಂತ ಹೇಳಿದ್ರೆ ಕೊಡ್ಬೇಕು. ತುಂಬಾ ಜನ ಒಂದು ಹೇಳಿದ್ರು ಅವರಿಗೆ, ಲ್ಯಾಂಡ್ ಕೊಡ್ಬೇಡಿ, ಹಾಗಾಗ್ತದೆ ಹೀಗೆ ಆಗ್ತದೆ. ತುಂಬಾ ಜನ ಅದು ಅವರಿಗೆ ಹೇಳಿ ನನಗೆ ಅವರಿಗೆ ಯಾವಾಗ್ಲೂ ಆಭಾರಿ ಆಗಿರ್ತೇನೆ. ಯಾಕಂದ್ರೆ ನನ್ನ ಮೇಲೆ ಅಷ್ಟು ಪ್ರೀತಿ ಇಟ್ಟು ಕೊಟ್ರು, ನಂಬಿಕೆ ಇಟ್ಟಲ್ಲ ನನ್ನ ಮೇಲೆ ಅಷ್ಟು. ಯಾಕೆ ನಂಬಿಕೆ ನನಗೆ ಅರ್ಥ ಆಗ್ಲಿಲ್ಲ. ಆ ನಂಬಿಕೆ ನಾನು ಉಳಿಸಿದ್ದೇನೆ, ಇನ್ನೂ ಕೂಡ ಉಳಿಸ್ತೇನೆ. ನಾನು ಅವರಿಗೆ ಯಾವಾಗ್ಲೂ ಅವರಿಗೆ ಖುಷಿ ಆಗಿರ್ಲಿ, ಯಾವಾಗ್ಲೂ ಅವರು ಸಂತೋಷದಿಂದ ಇರ್ಲಿ. ನನಗೆ ಅವ್ರ ಹತ್ರ ನೇರವಾಗಿ ಹೇಳಲಿಕ್ಕೆ ಆಗುದಿಲ್ಲ, ಬಟ್ ನಾನು ಇದ್ರ ಮೂಲಕ ಹೇಳ್ತೇನೆ, ಅವ್ರು ಯಾವಾಗ
ಯಾವತ್ತು ಅವರ ಜೀವನ ಖುಷಿಯಾಗಿರ್ಲಿ, ಅವರ ಫ್ಯಾಮಿಲಿ ಎಲ್ಲರೂ ಖುಷಿಯಾಗಿರ್ಲಿ, ಸಂತೋಷವಾಗಿರ್ಲಿ. ನಾನು ಯಾವತ್ತು ಪ್ರೇಯರ್ ಮಾಡ್ತೇನೆ. ಅದು ನಂದು ಒಂದು ಸ್ಪೆಷಾಲಿಟಿ. ನಾನು ದಿನ ಬೆಳಿಗ್ಗೆ ಎದ್ದು ಒಂದು 10 to 15 minutes ಮೆಡಿಟೇಷನ್ ಪ್ರೇಯರ್ ಎಲ್ಲ ಮಾಡ್ತೇನೆ. ಈಗ ಡೈಲಿ ಮಾಡ್ತೇನೆ. ಅದ್ರಲ್ಲಿ ನಾನು ಹೇಳ್ತೇನೆ ನನ್ನ ಫ್ರೆಂಡ್ಸ್ ಮತ್ತೆ ಯಾರು ಇರ್ತಾರೆ ಕೆಲಸದವರು, ಎದ್ದ ತಕ್ಷಣ ಫಸ್ಟ್ ಗ್ರಾಟಿಟ್ಯೂಡ್ ಕೊಡುದು, ಯಾರೆಲ್ಲ ಎಲ್ರಿಗೂ ಸಹಾಯ ಮಾಡಿದ್ದಾರೆ ಯಾರನ್ನ ಮರಿಬಾರ್ದು. ಯಾಕಂದ್ರೆ ನಮ್ಮ ಕಷ್ಟ ದಿನದಿಂದ ನೀವು ಥ್ಯಾಂಕ್ಸ್ ಹೇಳೋದಕ್ಕೆ, ನೀವು ಅವ್ರಿಗೆ ಧನ್ಯವಾದ ಮಾಡೋದಕ್ಕೆ ನೀವು ಈ ಲೆವೆಲ್ಗೆ ಬಂದಿರೋದು ನನ್ನ ನಂಬಿಕೆ. ಯಾಕಂದ್ರೆ ನಾವು ಒಬ್ರು ಸಹಾಯ ಮಾಡಿರೋದನ್ನ ನಾವು ಥ್ಯಾಂಕ್ಸ್ ಹೇಳದೇ ಇದ್ರೆ ನಮಗೆ ನೆಕ್ಸ್ಟ್ ಸಹಾಯನೇ ಬರುದಿಲ್ಲ ಅನ್ಸುತ್ತೆ ನನಗೆ. ಯಾಕಂದ್ರೆ ನಾವು ಅವ್ರು ನಮ್ಮನ್ನ ನಂಬಿ ಬಂದಿದ್ದಾರೆ, ನಮ್ಮ ಕಷ್ಟ ದಿನಗಳಲ್ಲಿ ಸಹಾಯ ನಿಂತಿದ್ದಾರೆ, ಯಾರು ನಿಂತ್ಕೊಳ್ಳದಿದ್ದಾಗ ನಂಬಿದ್ದಾರೆ. ಅವ್ರಿಗೆ ಥ್ಯಾಂಕ್ಸ್ ಹೇಳ್ದಿದ್ರೆ ನಾನು ಇನ್ಯಾರಿಗೆ ಹೇಳಿ? ನಾನು ಮತ್ತೆ ಅಲ್ಲಿ ಮೇಲೆ ಹೋದ್ಮೇಲೆ ಅವ್ರು ಕೇಳ್ತಾರೆ ನೀನ್ ಯಾಕೆ ಹೇಳಿಲ್ಲ. 1000 ಜನ ಅವ್ರ ಹತ್ರ ನನ್ನ ಬಗ್ಗೆ ಜರ್ತಿದ್ದಾರೆ, 1000 ಜನ ಹೇಳಿದ್ದಾರೆ. ಅಂದ್ರೆ ಅವ್ರಿಗೆ ಏನ್ ಆಗುತ್ತೋ ಗೊತ್ತಿಲ್ಲ ಅದರಿಂದ ಹೇಳಿದವರಿಗೆ. ತುಂಬಾ ಜನ ಅವ್ರಿಗೆ ಹೇಳಿದ್ದಾರೆ, ಅವ್ರಿಗೆ ಕೊಡ್ಬೇಡಿ, ಜಾಗ ಕೊಡ್ಬೇಡಿ ಅಂತ ತುಂಬಾ ಜನ ಅವ್ರಿಗೆ ಹೇಳಿದ್ದಾರೆ. ಅವ್ರು ನನಗೆ ಹೇಳಿದ್ರು, ದಿನೇಶ್ ನಿಮ್ ಬಗ್ಗೆ ಕೆಲವರು ಯಾಕೆ ಕಮೆಂಟ್ ಮಾಡ್ತಿದ್ದಾರೆ, ನಾನು ನಿಮ್ಗೆ ಕೊಡ್ಬೇಕು ಅಂತ ನಿರ್ಧಾರ ಮಾಡಿದ್ದೇನೆ, ಅದು ಏನಾಗಿ ನಿಮ್ಗೆ ಕೊಡ್ತೇನೆ ಅಂತ. ಸೊ ಅದು ಯಾಕೆ ನಮ್ಮ ಮೇಲೆ ಅಷ್ಟು ಅವರಿಗೆ ನಂಬಿಕೆ ಅಂತ ಗೊತ್ತಿಲ್ಲ. ಸೊ ಆ ನಂಬಿಕೆ ಅವರ ಹೊತ್ತು ನನಗೆ ಜಾಗ ಕೊಟ್ಟಿದ್ದಕ್ಕೆ ಆ ಜಾಗದಲ್ಲಿ ನಾನು ಪೆಟ್ರೋಲ್ ಬಂಕ್ ಮಾಡ್ಲಿಕ್ಕೆ ಆಯ್ತು. ಇಲ್ಲದಿದ್ರೆ ಅಷ್ಟು ಕನಸಿನ ಮಾತು. ಅವರಿಗೆ ನಾನು ಯಾವತ್ತು ಅವ್ರು ಖುಷಿ ಆಗಿರ್ಲಿ, ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೇನೆ. ಅವರೆಲ್ಲ ಫ್ಯಾಮಿಲಿ ಎಲ್ಲ ಅವ್ರು ಯಾವಾಗ್ಲೂ ನೆಮ್ಮದಿಯಿಂದ ಇರಲಿ, ತುಂಬಾ ಅವರ ಜೀವನ ಸುಖ ಸಂತೋಷ ಸಮೃದ್ಧಿಯಿಂದ ಇರಲಿ ನಾನು ಯಾವಾಗ್ಲೂ ಬಯಸ್ತೇನೆ. ಪ್ರೇಯರ್ ಅಲ್ಲಿ ಅದೇ ಹೇಳುದು, ಅವ್ರಿಗೆ ಖುಷಿ ಆಗಲಿ. OMC ಪ್ರಕಾರ ನೀವು ಫೈನಾನ್ಷಿಯಲಿ ಸ್ಟ್ರಾಂಗ್ ಇಲ್ಲದಿದ್ರೆ ನೀವು ಪೆಟ್ರೋಲ್ ಪಂಪ್ ಓಪನ್ ಮಾಡಕ್ಕಾಗಲ್ಲ. ಯಾವ ಪ್ರಕಾರ? OMC ಪ್ರಕಾರ, ಆಯಿಲ್ ಮಾರ್ಕೆಟಿಂಗ್ ಕಂಪನಿ ಪ್ರಕಾರ ನೀವು ಫೈನಾನ್ಷಿಯಲ್ ಸ್ಟ್ರಾಂಗ್ ಇಲ್ಲದಿದ್ರೆ, ನಿಮ್ಮ ಫೈನಾನ್ಷಿಯಲ್ ಬ್ಯಾಕ್ ಗ್ರೌಂಡ್ಸ್ ಚೆನ್ನಾಗಿಲ್ಲದಿದ್ರೆ ನಿಮಗೆ ಅವ್ರು ಲೈಸೆನ್ಸ್ ಓಪನ್ ಮಾಡೋಕೆ ಬಿಡುದೇ ಇಲ್ಲ. ಸೊ ಅದು ಹೇಗೆ ಸಾಧ್ಯ ಆಗುತ್ತೆ? ಆಕ್ಚುಲಿ ಬೇಸಿಕಲಿ ಇದು ಮೊದಲಿಂದನೂ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಏನು ಮೀಸಲಾತಿ ಇದೆ, ಇದರ ಪ್ರಕಾರ ನಮ್ಮ ಏನು SC/ST ಗಳಿಗೆ ಏನು ಸಬ್ಸಿಡಿ ಸ್ಕೀಮ್ಸ್, ಬೇರೆ ಬೇರೆ ಸಬ್ಸಿಡಿ ಸ್ಕೀಮ್ಸ್ ಇದೆ, ತುಂಬಾ ಇದೆ. 1, 2, 3 ಎಲ್ಲ ತುಂಬಾ ಬೇರೆ 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 ಸ್ಕೀಮ್ಸ್ಗಳಿದೆ. ಈ ಸ್ಕೀಮ್ಸ್ ಅನ್ನ ಜನ ಯುಟಿಲೈಸ್ ಮಾಡ್ಕೊಳ್ಬೇಕು. ತುಂಬಾ ಜನ ನಮಗೆ ಕಷ್ಟ 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 ಅಂತಾನೆ ದಿನ ಹೇಳ್ತಾ ಇರ್ತಾರೆ. ಈ ಊರಲ್ಲೆಲ್ಲ ಮಾತಿದೆ, ನಮ್ಮ ತುಳುವಲ್ಲಿ ಬಂಗದಾಗಿ ಬಂಗನೆ ಅಂತ, ಕಷ್ಟದವನಿಗೆ ಕಷ್ಟವೇ ಅಂತ. ಆಕ್ಚುಲಿ ಅದು ಹೇಳ್ಬಾರ್ದು, ಅದು ತಥಾಸ್ತು ಅಂತ ಅಲ್ಲಿ ಅವ್ರ ಕಷ್ಟನೇ ಆಗ್ತದೆ ಯಾವಾಗ. ಸೊ ನಾವು ಕಷ್ಟ 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 ನಾವು ಏನಾದ್ರು ಸಾಧನೆ ಮಾಡ್ಬೇಕು, ನಾವು ನಮಗೂ ಕೂಡ ವಿಲ್ ಪವರ್ ಇದೆ, ನಮ್ಮ ಹತ್ರ ಚಾಲೆಂಜಿಂಗ್ ಇದೆ, ನಮ್ಮ ಹತ್ರ ಧೈರ್ಯ ಇದೆ, ನಾನು ಮಾಡ್ತೇನೆ ಇವತ್ತಲ್ಲ ನಾಳೆ ಏನಾದ್ರು ಮಾಡ್ತೇನೆ ಅಂತ ಹೋದ್ರೆ ಮಾತ್ರ ಮಾಡ್ಲಿಕ್ಕೆ ಏನಾದ್ರು ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಸರ್ಕಾರದಿಂದ ಓನ್ಲಿ SC/ST ಮಾತ್ರ ಅಲ್ಲ, ಎಲ್ಲ ಕಮ್ಯುನಿಟಿಗಳಿಗೂ, ಅಲ್ಪಸಂಖ್ಯಾತರು, ಮುಸ್ಲಿಂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, OBC ಇರ್ಬೋದು, ಎಲ್ಲರಿಗೂ ಬೇರೆ 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 ರೀತಿಯಲ್ಲಿ ರಿಸರ್ವೇಶನ್ ಇದೆ. ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಇದೆ, ವುಮೆನ್ ಎಂಟರ್ಪ್ರೈನರ್ ಎಲ್ಲ ಬರ್ತದೆ, ಎಲ್ಲ ಕಮ್ಯುನಿಟಿಯವರು ಬರ್ತಾರೆ. ಅವ್ರಿಗೆ ಸ್ಟ್ಯಾಂಡ್ ಅಪ್ ಇಂಡಿಯಾದಲ್ಲಿ 1 CR ವರೆಗೆ ಕೊಲಾಟ್ರಲ್ ಫ್ರೀ ಲೋನ್ ಕೊಡ್ತಾರೆ. 1 to 10 CR ವರೆಗೆ ಕೊಲಾಟ್ರಲ್ ಫ್ರೀ ಲೋನ್ ಕೊಡ್ತಾರೆ ಸ್ಟಾರ್ಟ್ಅಪ್ ಇಂಡಿಯಾದಿಂದ. ಸೊ ಇದು ಎಲ್ಲರಿಗೂ ಇದೆ ರಿಸರ್ವೇಶನ್. ಎಲ್ಲ ವುಮೆನ್ ಎಂಟರ್ಪ್ರೈನರ್ ಮಾಡ್ಬೋದು, ಎಲ್ಲ SC/ST ಅಂತಲ್ಲ, ಎಲ್ಲ ಕಮ್ಯುನಿಟಿ OBC ಅಲ್ಪಸಂಖ್ಯಾತರು ಎಲ್ಲರೂ ಮಾಡ್ಬೋದು. ಅದೇ ರೀತಿ SC/STಗೂ ಕೂಡ. ಸೊ ನಿಮಗೆ ಅದರಿಂದಾಗಿ ನಿಮಗೆ ಓಪನ್ ಮಾಡೋದು ಸ್ವಲ್ಪ ಸುಲಭ ಆಯ್ತು. ಹೌದು, SC/STಗಳಿಗೆ ಅಂದ್ರೆ ಅವರು ಕೊಟ್ಟಿರುವಂತ ಸಬ್ಸಿಡಿ ಏನಿದೆ ಸ್ವಲ್ಪ ಕನ್ಸೆಷನ್ ಕೊಡ್ತಾ ಇದ್ದಾರೆ. ಕಮ್ಮಿ ಝೀರೋಗೆ ಏನು ಕೊಡ್ತಿಲ್ಲ, ನಿಮಗೆ ಸ್ವಲ್ಪ ಕನ್ಸೆಷನ್ ಕೊಡ್ತಾ ಇದ್ದಾರೆ, ಫ್ರೀ ಕೊಡ್ತಾ ಇಲ್ಲ, ಸಬ್ಸಿಡಿ ಅಲ್ಲ, ಕನ್ಸೆಷನ್. ಹೇಗೆ ಕನ್ಸೆಷನ್ ಅಂತ ಹೇಳಿದ್ರೆ, ರಿಸರ್ವೇಶನ್ ಪ್ರಕಾರ SC/STಗೆ ಎಂಟರ್ಪ್ರೈನರ್ ಆಗ್ಬೇಕಾದ್ರೆ ಪೆಟ್ರೋಲ್ ಬಂಕಲ್ಲಿ ಬೇರೆಯವರಿಗೆ 1 ಕೋಟಿ ಖರ್ಚಿದೆ ಪೆಟ್ರೋಲ್ ಬಂಕ್ ಮಾಡುವಾಗ, ನಮಗೆ ಒಂದು
25ರಿಂದ ಒಂದು 40 ಲಕ್ಷ ಖರ್ಚು ಬರ್ಬೋದು. ಅದು ಡಿಪೆಂಡ್ ಅಪಾನ್ ಜಾಗ ಗುಂಡಿ ಇದ್ರೆ ಮಣ್ಣು ಹಾಕಿ ಅದು 50 ಲಕ್ಷ ಆಗ್ಬೋದು, 40 ಆಗ್ಬೋದು. ಲೆವೆಲ್ ಇದ್ರೆ ಸ್ವಲ್ಪ ಕಡಿಮೆ ಆಗ್ಬೋದು. ನಮ್ದು ಒಂದು 20 ಲಕ್ಷ ಗುಂಡಿಗೆ ಹೋಗಿದೆ ಫಿಲ್ ಮಾಡಲಿಕ್ಕೆ. ಸೊ ಅದು ಬೇರೆ. ಸೊ ಆಗಿರುವಾಗ ಅವ್ರಿಗೆ 1 ಕೋಟಿ ಖರ್ಚು, ನಮಗೆ ಒಂದು 20 ಲಕ್ಷ 25 ಲಕ್ಷ ಖರ್ಚಾಗ್ತದೆ. ಸೊ ಹೇಗೆ ಹೇಳಿದ್ರೆ ನಮಗೆ ಒಂದು SSC ಅಂದ್ರೆ 3 ಲಕ್ಷ ಡೆಪಾಸಿಟ್ ಇರಬೇಕು. ಅದೇ ಅವರಿಗೆ ಒಂದು 15 ಲಕ್ಷ ಡೆಪಾಸಿಟ್ ಇದೆ. ಮತ್ತೆ ಬೇರೆ ಬೇರೆ ಇದರಲ್ಲಿ ಕನ್ಸೆಷನ್ ಅವರು ಟ್ಯಾಂಕ್ ಹಾಕುವಂಥದ್ದು ಇರ್ಬೋದು, ಅದು ಸ್ವಲ್ಪ ನಮಗೆ ಅವರೇ ತಂದು ಹಾಕ್ತಾರೆ. ಅಥವಾ ಬಿಲ್ಡಿಂಗ್ ಮಾಡುವಂಥದ್ದು ನಮ್ಮವರಿಗೆ ಅದೇ ತಂದು ಅವರೇ ಮಾಡ್ತಾರೆ. ಬೇರೆಯವರಿಗೆ ಟ್ಯಾಂಕ್ ಎಲ್ಲ ಅವ್ರು ಬೇರೆ ಮಾಡಬೇಕು, ಮತ್ತು ಬಿಲ್ಡಿಂಗ್ ಎಲ್ಲ ಲ್ಯಾಂಡ್ ಓನರೇ ಮಾಡಬೇಕು ಅಂಥದ್ದು ಇದೆ. ಆದ್ರೆ ಇದರಲ್ಲಿ ಏನು ಡಿಫ್ರೆನ್ಸ್ ಏನಂತ ಹೇಳಿದ್ರೆ ನಮಗೆ ಇದರಲ್ಲೂ ಸ್ವಲ್ಪ ಕಮಿಷನ್ಸ್ ಕಡಿಮೆ ಇರ್ತದೆ. SC/ST ಗಳಿಗೆ 2 ರೂಪಾಯಿ ಒಂದು ಇದರಲ್ಲಿ ಪೆಟ್ರೋಲ್ ಡೀಸೆಲ್ ನಮಗೆ ಮಾರ್ಜಿನ್, ಅವರಿಗೆ ಒಂದು 3.5 ರೂಪಾಯಿ. ಆಗ ವರ್ಷಕ್ಕೆ ಎಷ್ಟಾಯ್ತು ಅದು ಜಾಸ್ತಿ ಅದರಲ್ಲಿ ಬೇರೆಯವರಿಗೆ ಅಂದ್ರೆ ಅದರ್ಸಿಗೆ ಅದರಿಂದ ಕಮಿಷನ್ ಕಡಿಮೆ. 1 ರೂಪಾಯಿ ಅಂದ್ರೆ ಎಷ್ಟೋ ಲಕ್ಷ ಲೀಟರ್ ಒಂದು 10 ವರ್ಷಕ್ಕೆ ನಮ್ಮದು ಬಂದಾಯ್ತು ಅವರಿಗೆ. ಅದು ಫ್ರೀ ಅಲ್ಲ, ಕನ್ಸೆಷನ್ ಅಷ್ಟೇ. ಮತ್ತೆ ನಮ್ಮಿಂದ ರಿಕವರಿ ಮಾಡ್ತಾರೆ, ನಮ್ಮಲ್ಲಿ ಎಷ್ಟು ಏನು ಬರ್ತದೆ ಅಮೌಂಟ್ ರಿಕವರಿ ಮಾಡ್ತಾರೆ. ಕನ್ಸೆಷನ್ ಮಾತ್ರ, ಅದು ಸಬ್ಸಿಡಿ ಫ್ರೀ ಏನು ಕೊಡುದಿಲ್ಲ. 2 ಲೋಡ್ ಫ್ರೀ ಕೊಡ್ತಾರೆ, ಎಲ್ಲ ಲೋನ್ ಕೊಡ್ತಾರೆ. ಲೋನ್ ತರ ರಿಕವರಿ ಮಾಡ್ತಾರೆ, ನಮ್ಮನ್ನೆಲ್ಲ ರಿಕವರಿ ಮಾಡ್ತಾರೆ. ಎಲ್ಲಿ ನಾನು ಮದುವೆ ಆಗಿ ಬಂದಿದೆ ಅದೇ ವರ್ಷ 2019 ಅಲ್ಲಿ ಪೆಟ್ರೋಲ್ ಪಂಪ್ ಕೆಲಸದಲ್ಲಿ ಅವಾಗಲೇ ನಮ್ದು ಅಪ್ಲಿಕೇಶನ್ ಮೂವ್ ಆಗ್ತಾ ಇದೆ. 2019 ಅಲ್ಲಿ ಡ್ರಾಪ್ ನನ್ನ ಮದುವೆ ಆಗಿ, ಅದು ಕೂಡ ಲಕ್ಕಿ. ನಾನು ಮದುವೆ ಆದ ದಿವಸನೇ ಅದೇ ನಿಯರೆಸ್ಟ್ ಒಂದು ಮದುವೆ ಆಗಿ 2 ದಿವಸದಲ್ಲೇನು ನಂಗೆ ಲಕ್ಕಿ ರೋಗಿ ಬಂದಿದೆ. 2 ದಿವಸ ಇದೆ ಪೆಟ್ರೋಲ್ ಪಂಪ್ ಸೈಟ್ ಇದು ಲಕ್ಕಿ ರೋಗ ಬಂದಿದೆ. ಆಕ್ಚುಲಿ ನಾನು ಆ ಟೈಮಲ್ಲಿ ಎಲ್ಲಿಗಾದ್ರೂ ಮದುವೆ ಆದ ಕೂಡಲೇ ಎಲ್ಲಿಯಾದ್ರೂ ಹನಿಮೂನ್ ಟ್ರಿಪ್ ಇಲ್ಲಿ ಹೋಗ್ಬೇಕಾಗಿತ್ತು. ಸೊ ಈ ಒಂದು ಪ್ರೋಗ್ರಾಮ್ ಇಂದಾಗಿ ಅಂದ್ರೆ ಅಯ್ಯೋ ದೇವ್ರೆ ಹೆಂಡತಿ ಸುತ್ತಾಡಕ್ಕಾಗಲ್ಲ, ಅದು ಇದು ಕೂಡ ಅವ್ರು ಅರ್ಥ ಮಾಡ್ಕೊಂಡಿದ್ರಲ್ಲ ಅವಾಗಿಲ್ಲ. ಗಂಡ ನಂಗೋಸ್ಕರನೇ ಮಾಡ್ತಿರೋ, ನಮ್ಮ ಲೈಫ್ ಚೆನ್ನಾಗಿರ್ಲಿ ಅಂತ ಮಾಡ್ತಿರ್ಪ, ಅವಾಗಿಂದ ಅರ್ಥ ಮಾಡ್ಕೊಂಡಿದ್ರಲ್ಲ. ಫ್ಯೂಚರ್ಗೆ ಬೇಕಾಗಿ ಮಾಡ್ತಾ ಇದ್ದಾರೆ ಅಂತ ಸಹಿಸ್ಕೊಂಡಿದಾರಲ್ಲ. ಸೊ ಅವರು ಸಹಿಸ್ಕೊಂಡಿದಾರಲ್ಲ, ಅದು ಗ್ರೇಟ್. ಅದು ತುಂಬಾ ಗ್ರೇಟ್. ನೋಡಿ ಮೇಡಮ್, ನಿಮ್ ಮುಂದೆ ಹೇಳ್ದಿರ್ಬೋದು, ಅದು ಇವತ್ತು ಇಲ್ಲಿ ಹೇಳ್ತಿದ್ದಾರೆ, ಅವ್ರು ಖುಷಿ ಆಗ್ಬೋದು. ತುಂಬಾ ಖುಷಿ ಆಗ್ಬೋದು. ಅವರಂದ್ರೆ ತುಂಬಾ, ಅವರು ಕೂಡ ನನಗೆ ಬೇರೆ ಬೇರೆ ರೀತಿಯಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ತುಂಬಾ ಅಂದ್ರೆ ನನ್ನ ಇಷ್ಟೊಂದು ಸ್ಯಾಕ್ರಿಫೈಸ್ ಮಾಡಿದಾರಲ್ಲ ನನಗೆ ಈ ಒಂದು ಬಿಸ್ನೆಸ್ ಗೋಸ್ಕರ ತುಂಬಾ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಒಂದು ಒನ್ ಆಫ್ ದಿ ಪಾರ್ಟ್ನರ್ ಅಂತ ಹೇಳಿ ತಪ್ಪಾಗ್ಲಿ, ಎಲ್ಲ ಬಿಸ್ನೆಸ್ ಪಾರ್ಟ್ನರ್ ಆಗಿರ್ತಾರೆ. ಸೊ ನಿಮ್ಮ ಡೀಲರ್ಶಿಪ್ HP ಒಟ್ಟಿಗೆ ಇದೆ. ಯಾರಾದ್ರೂ ಈಗ ಪೆಟ್ರೋಲ್ ಬಂಕ್ ಓಪನ್ ಮಾಡ್ಬೇಕಂತ ಇರೋರು ಅಥವಾ ಓಪನ್ ಮಾಡಿ ಅನ್ಕೊಂಡಿರೋರು ಡೀಲರ್ಶಿಪ್ ಹೇಗೆ ತಗೊಳ್ಬಹುದು ಅಂತ? ಡೀಲರ್ಶಿಪ್ ಅದು ಅಪ್ಲಿಕೇಶನ್ ಯಾವಾಗ ಬರ್ತದೆ ಅವಾಗ್ಲೇ ಹಾಕ್ಬೇಕು. 2023 ಅಲ್ಲಿ ಲಾಸ್ಟ್ ಅಪ್ಲಿಕೇಶನ್ ಆಗಿದೆ. 25 ಈಗ 25 26 ಅಥವಾ 27 ಅಲ್ಲಿ ಬರ್ಬೋದು ಅಪ್ಲಿಕೇಶನ್ ಬರ್ತದೆ. ಅವಾಗ್ಲೇ ಅದ್ರ ಮಧ್ಯೆ ಇಯರ್ಸ್ ಅಲ್ಲಿ ಅಂದ್ರೆ ಈಗ 2023 ಅಲ್ಲಿ ಆಗಿದೆ ಅಂದ್ರೆ ನೆಕ್ಸ್ಟ್ 2026 ಅಲ್ಲಿ 2027 ಅಂತ ಹೇಳಿದ್ವಿ. ಇದ್ರ ಮಧ್ಯದಲ್ಲಿ ಬೇರೆ ಯಾರಿಗಾದ್ರೂ ಆ ಮಧ್ಯ ಇಯರ್ ಅಲ್ಲಿ ಓಪನ್ ಮಾಡ್ಬೇಕು ಅನ್ಕೊಂಡ್ರೆ ಆಗುತ್ತೆ? ಅದು ಕಷ್ಟ ಆಗ್ತದೆ, ಸಾಧ್ಯ ಇಲ್ಲ. ಓಕೆ, ಅವರು ಕೊಟ್ಟಾಗ ಅಪ್ಲಿಕೇಶನ್ ಅವರ ಯಾವಾಗ ಕೊಡ್ತಾರೆ ಅವಾಗ್ಲೇ ಅಲಾಟ್ಮೆಂಟ್ ಆದಾಗ್ಲೇ ಜಾಗ ಇಂಥ ಕಡೆ ಅವ್ರು ಸರ್ವೆ ಮಾಡ್ತಾರೆ, ಇಂಥ ಅಪ್ಲಿಕೇಶನ್ ಹಾಕ್ಬೋದು ಅಂತ ಸರ್ವೆ. ಸೊ ಅಪ್ಲಿಕೇಶನ್ ಒಂದ್ಸಲ ಎಕ್ಸೆಪ್ಟ್ ಆದ್ರೆ ಅವರೇ ಯಾರ ಡೀಲರ್ಶಿಪ್ ಬರುತ್ತೆ ಅಂತ ಅವರೇ ಫಿಕ್ಸ್ ಮಾಡೋದು ಅಥವಾ ನೀವೇ ಸೆಲೆಕ್ಟ್ ಮಾಡ್ತೀರಾ? ಜಾಗ ನೋಡಿ ಅವರು, ಆ ಕಂಪನಿಯವರು ಜಾಗ ನೋಡ್ತಾರೆ, ಇದು ಆಗ್ಬೋದಾ, ಜಾಗ ಸುತ್ತಾಗುತ್ತೆ. ಮತ್ತೆ ಸೊ ನಿಮ್ ಕೈಯಲ್ಲಿ ಇರಲ್ಲ, ಅದು ಡೀಲರ್ಶಿಪ್ಸ್ ಕಂಪನಿಯವರು ಯಾವ ರೀತಿ ಮಾಡ್ತಾರೆ, ಅವರಿಗೆ ಎಲ್ಲ ಆಂಗಲ್ ಓಕೆ ಆಗ್ಬೇಕು. ಈ ಕರ್ವ್ ಇರಬಾರ್ದು, ಮತ್ತೆ ಬೇರೆ ರೋಡ್ ಇರಬಾರ್ದು, ಬೇರೆ ಬೇರೆ ಕ್ಲಾಸಸ್ ಇರ್ತದೆ. ಸೊ ಕ್ಲಾಸ್ ಇದೆಲ್ಲ ಅವರು ಆಗಿರ್ತಾರೆ. ಅಥವಾ ಅದರ ಪ್ರಕಾರ ಅದೊಂದು ಸ್ವಲ್ಪ ಗ್ರಾಮಗಳ ಆಚೆ ಈಚೆ ಆಗುತ್ತೆ, ಕೆಲವೊಂದು ಬಾರ್ಡರ್ ಇರ್ತದೆ,
ಆ ಬಾರ್ಡರ್ ಇರಬಾರ್ದು, ತುಂಬಾ ಇದಿರುತ್ತೆ. ಮತ್ತೆ ಸುತ್ತಮುತ್ತ ಮನೆ ಇದ್ರೆ ಏನೋ ಸಿಗುದಿಲ್ಲ, 100 ಮೀಟರ್ ಮನೆ ಇರಬಾರ್ದು. ನಿಮಗೆ ರಿಲೇಶನ್ಶಿಪ್ ಸ್ವಲ್ಪ ಕಷ್ಟದಲ್ಲಿ ಈಗ ನಾನು ಅದೇ ಹೇಳಿದೆ, ಸಾಮಾನ್ಯವಾಗಿ ಮಾಡ್ಬೇಕಂದ್ರೆ ಇಷ್ಟು ಈಸಿ ಇಲ್ಲ. ಯಾಕಂದ್ರೆ 100 ಮೀಟರ್ ಮನೆ ಇಲ್ಲದ ಜಾಗ ಸಿಗೋದಿಲ್ಲ. ನಮ್ಮ ಪೆಟ್ರೋಲ್ ಬಂಕ್ ಪಕ್ಕ 100 ಮೀಟರ್ ಯಾವ್ದು ಮನೆ ಇರಲಿಲ್ಲ. ನಮಗೆ ಎಲ್ಲಿವರೆಗೆ ಒಂದು ಸಣ್ಣ ಶೆಡ್ ಯಾವುದೋ ಒಂದು ಹಾಕಿ ಹೋದರೆ ಡೋರ್ ನಂಬರ್ ಇರ್ತಿದೆ. ಆದ್ರೆ ಪಂಚಾಯತ್ ಇಲ್ಲಿ ಒಂದು ಮನೆ ಉಂಟು, ಸುಮ್ಮನೆ ಎಲಿಗೇಷನ್ ಮಾಡಲಿಕ್ಕೆ ಟ್ರೈ ಮಾಡಿ ಅದು ಆಗ್ಲಿಲ್ಲ. ಆಕ್ಚುಲಿ ಮನೆ ಇಲ್ಲ, ಏನಿಲ್ಲ, ಸುತ್ತಮುತ್ತ ಯಾವ್ದೇ ಮನೆ. ಸೊ ಅದಕ್ಕೆ ಅವಕಾಶ ಆಗ್ಲಿಲ್ಲ. ಈ ಪೆಟ್ರೋಲ್ ಪಂಪ್ ಓಪನ್ ಮಾಡಿದ ವರ್ಕ್ ಶುರು ಮಾಡ್ತಾರೆ, ನಿಮ್ಗೆ ಯಾರು ಪಾರ್ಟ್ನರ್ ಇದ್ರ ಅಥವಾ ನೀವು ಒಬ್ಬರೇ ಶುರು ಮಾಡಿದ್ರ? ಪೆಟ್ರೋಲ್ ಬಂಕ್ ಸ್ಟಾರ್ಟ್ ಮಾಡಿದ್ದು ನಾನು ಒಬ್ಬನೇ ಸ್ಟಾರ್ಟ್ ಮಾಡಿ. ಪಾರ್ಟ್ನರ್ ನನ್ನ ಫ್ಯಾಮಿಲಿ, ನನ್ನ ಮಿಸಸ್ ಆಗಿರ್ಬೋದು, ನನ್ನ ಅಪ್ಪ ಅಮ್ಮ ಅಣ್ಣ ಬಾವ, ಇವರೇ ಪಾರ್ಟ್ನರ್ಸ್ ಆಗಿದ್ರು. ಆದ್ರೆ ನಾವು ಮೂವ್ ಮಾಡ್ತಾ ಹೋಗುವಾಗ ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ನಾನು ಚೂಸ್ ಮಾಡಿರುವಂತ ಏನು ಲ್ಯಾಂಡ್ ಏನಿದೆ ಅದೆಲ್ಲ ಡೀಪ್ ಆಗಿತ್ತು ತುಂಬಾ. ಅದಕ್ಕೆ ಒಂದು 500-600 ಲೋಡ್ ಮಣ್ಣು. ಬೇರೆ ಏನ್ ಮಾಡಕ್ ಹೋಗಲ್ಲ, ನಿಮ್ಮ ಹತ್ರ ಯಾವ್ದು ಅಸೆಟ್ಸ್ ಇಲ್ಲ, ಸಿಕ್ಕಿದ್ರೆ ಬೇರೆ ಜಾಗ ಅಷ್ಟು ಈಸಿಯಲ್ಲಿ ಸಿಗ್ತಾ ಇರ್ಲಿಲ್ಲ, ಯಾರಿಗೂ ಜಾಗ ಸಿಗ್ಲಿಲ್ಲ. ಸೊ ಒಂದು 600-700 ಲೋಡ್ ನಿಯರ್ಲಿ ಮಣ್ಣು ಹೋಗಿದೆ ಅದಕ್ಕೆ. ಮತ್ತೆ ಅಲ್ಲಿಂದ ರಿಟೈನಿಂಗ್ ವಾಲ್ ಕಟ್ಟಿದ್ದೇನೆ. ರಿಟೈನಿಂಗ್ ವಾಲ್ ಕಟ್ಟುವಾಗ ಅಷ್ಟು ಖರ್ಚಿತ್ತು. ಸೊ ಈ ಸಂದರ್ಭದಲ್ಲಿ ಯಾರಾದ್ರೂ ಒಂದು ಫೈನಾನ್ಸ್ ಸಪೋರ್ಟ್ ನನಗೆ ಬೇಕಿತ್ತು. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಕಷ್ಟ ಬಂದಿದೆ ಅಂತ ಹೇಳಿದ್ರೆ, ಆ ಮಣ್ಣು ಹಾಕುವಾಗ ನಾನೇ ಅಲ್ಲಿ ಮಣ್ಣನ್ನ ಎಳೆಯುವಂಥದ್ದು, ಮಣ್ಣನ್ನ ಏನು ಕಲ್ಲು ಹೊತ್ತು ಹಾಕುವಂಥದ್ದು, ರಾತ್ರಿ ನಾನು ಮತ್ತೆ ಒಂದು ಹೋಗಿ ಕಲ್ಲು ಹಾಕ್ತಾ ಇತ್ತು. ಸೊ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಯಾರು ಪಾರ್ಟ್ನರ್ ಇಲ್ಲ, ಮಧ್ಯದಲ್ಲಿ 2-3 ಜನ ಬಂದಂತ ಅದಾದ್ಮೇಲೆ ಈಗ ನೀವು ಒಬ್ರೆ ಸೋಲೋ? ಹೌದು, ಅದೇ ಇಬ್ರು ನಮಗೆ ತುಂಬಾ ಸಪೋರ್ಟ್ ಮಾಡಿದ್ರು ಅಂತ ಹೇಳ್ತಾ ಇದ್ದಂತ ಅವರು. ನಾವು ರಜಾಕ್ ಅಂತ ಹೇಳ್ತಾ ಇದ್ದೆ, ಅವರು ನನಗೆ ಕನೆಕ್ಷನ್ ಆದ್ರು. ಮಾತಾಡ್ತಾ ನಮ್ಮ ಫ್ರೆಂಡ್ಶಿಪ್ ಇದ್ದಾರೆ, ಅವರು ಇನ್ವೆಸ್ಟ್ ಮಾಡ್ತಾರೆ, ಒಂದು 5 ವರ್ಷಕ್ಕೆ ಕೊಡಿ ಅಥವಾ 3 ವರ್ಷಕ್ಕೆ ಕೊಡಿ ಅಂತ ಹೇಳಿದ್ರು. ಆಗ್ಬೋದು, ನೀವು ಒಂದು 5 ವರ್ಷ ತಗೊಳ್ಳಿ ಅಂತ ನಾ ಹೇಳಿದ್ದೆ. ಆಗ ಅವರು ಸಾಕು 3 ವರ್ಷ ಸಾಕು ಅಂತ ಹೇಳಿದ್ರು. 3 ವರ್ಷ ಪ್ರಕಾರ ನಾವು ಕಂಟಿನ್ಯೂ ಆಗಿ ಮಾಡಿದ್ವಿ. ನಾವು ಅವ್ರ ಜೊತೆ ಒಳ್ಳೆ ಇದರಿಂದ ಒಂದು ಬಿಸ್ನೆಸ್ ಮಾಡಿದ್ವಿ, ಒಳ್ಳೆ ಪಾರ್ಟ್ನರ್ಸ್ ಆಗಿ, ಯಾವುದೇ ಇಲ್ಲದೆ ಮಾಡಿ ಬಹಳ ಪ್ರೀತಿಯಿಂದ ಒಳ್ಳೆ ಇದನ್ನು ನಾವು ಬಿಸ್ನೆಸ್ ಮಾಡಿದ್ವಿ. 3 ವರ್ಷ ಆಗುವಾಗ ತಗೊಳ್ಳಿ ಸಾಕು. ಸೊ ಒಂದು ಹೆಲ್ದಿ ಪಾರ್ಟ್ನರ್ಶಿಪ್ ಇತ್ತು, ವೆರಿ ಹೆಲ್ದಿ ಪಾರ್ಟ್ನರ್ಶಿಪ್. ನಾವು ಅವರಿಗೆ ಬೇಕಾದಾಗೆ ನಾವು ಫ್ಲೆಕ್ಸಿಬಲ್ ಆಗಿದ್ವಿ, ನನಗೆ ಬೇಕಾದಾಗೆ ಅವರು ಫ್ಲೆಕ್ಸಿಬಲ್ ಆಗಿದ್ರು. ಅರ್ಥ ಮಾಡ್ಕೊಂಡು ಅದೊಂದು ಇರ್ಬೇಕಲ್ಲ ಬಿಸ್ನೆಸ್. ಈಗ ಕಷ್ಟ ಆಗುತ್ತೆ, ಯಾಕಂದ್ರೆ ಲಾಸ್ ಬಂದಾಗ ಅವ್ರು ಪ್ರಾಫಿಟ್ ಕೇಳ್ಬಿಟ್ರೆ ಅದು ಒಂಥರ ತಲೆನೋವು. ನಾವು ಅವ್ರಿಗೆ ಕಷ್ಟ ಆದಾಗ ಸ್ಟಾರ್ಟಿಂಗ್ ಅಲ್ಲಿ ಲಿಫ್ಟ್ ಮಾಡೋದಕ್ಕೆ ನಾವು ಅವ್ರ ಜೊತೆ ಸಪೋರ್ಟ್ ಮಾಡಿದ್ವಿ, ಅವರಿಗೆ ಸಪೋರ್ಟ್ ಮಾಡಿದ್ವಿ. ಅಷ್ಟು ರೆವೆನ್ಯೂ ಕಡಿಮೆ ತೊಂದರೆ ಇಲ್ಲ, ನಾವು ಅವ್ರಿಗೆ ಸಪೋರ್ಟ್ ಮಾಡಿದ್ವಿ. ಸೊ ಅವರು ಕೂಡ ನಮ್ಗೆ ಬೇಕಾದಾಗ ಏನೇನು ಎಲ್ಲೆಲ್ಲಿ ಖರ್ಚುಗಳಿರ್ತದೆ ಅಂತ ಹೇಳಿ ಅಲ್ಲಲ್ಲಿ ಅವರು ನಮ್ಗೆ ಬೇಕಾದಾಗ ಖರ್ಚಿಗೆ ಯಾವಾಗ ಎಕ್ಸ್ಪೆನ್ಸ್ ಇದೆ ಅವಾಗ ಕೊಟ್ಟಿದ್ರು. ಎಲ್ಲ ಹೆಲ್ದಿಯಾಗಿ ಹೋಯ್ತು. ಏನು ಇವತ್ತು ಕೂಡ ನಾವು ಒಟ್ಟಿಗೆ ಇರ್ತೇವೆ, ತುಂಬಾ ಕ್ಲೋಸ್ಲಿ ಇರ್ತೇವೆ. ಯಾವಾಗ ಹೋಟೆಲಲ್ಲಿ ಅವರು ಹೋಟೆಲಿಗೆ ಹೋಗ್ತೀವಿ, ಇಲ್ಲಿ ಅವರ ಶಾಪಿಗೆ ಹೋಗ್ತೀವಿ, ಶಾಪಿಗೆ ಹೋಗ್ತೀವಿ, ತುಂಬಾ ಕ್ಲೋಸ್ ಇದ್ದೀವಿ. ಏನು ಅವರ ನಮ್ಮ ಜೊತೆ ಬರ್ತಾರೆ, ತುಂಬಾ ಹಾರ್ಟ್ಲಿ ನಮ್ಮ ಅಣ್ಣ ತಮ್ಮಂದಿರಾಗಿನೇ ಇದ್ದೇವೆ. ಸೊ ಅದು ನಾವು ಯಾವತ್ತೂ ಮರೀಲಿಕ್ಕೆ ಸಾಧ್ಯ. ಸೊ ಈಗ ಡೀಲರ್ಶಿಪ್ ಅಲ್ಲಿ 2 ಟೈಪ್ಸ್ ಇರುತ್ತೆ, ಒಂದು ಕಂಪ್ನಿ ಓನ್ ಮತ್ತೆ ಕಂಪ್ನಿ ಆಪರೇಟೆಡ್ ಅಂತ, ಮತ್ತೆ ಇನ್ನೊಂದು ಡೀಲರ್ ಓನ್ ಡೀಲರ್ ಆಪರೇಟೆಡ್ ಅಂತ. ನೀವು ಯಾವ ಡೀಲರ್ಶಿಪ್ ಅಲ್ಲಿ ಇದ್ದೀರಾ? ನಾವು ಡೀಲರ್ ಓನ್ ಅಂದ್ರೆ ಅದು ಕಂಪನಿ ಆಪರೇಟೆಡ್ ವಿತ್ ಡೀಲರ್. ಅವರೇ ಆಯಿಲ್ ತಂದು ಹಾಕ್ತಾರೆ, ಉಳಿದ ಕೆಲಸ ಎಲ್ಲ ನೀವೇ ಮಾಡ್ಬೋದು. ಆಯಿಲ್ ತಂದ್ರೆ ಅವ್ರು ಹಾಕೋದು. ಇದು ಯಾವ ತರ ಇರ್ತದೆ, ಕಂಪನಿ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತದೆ, ಅದ್ರ ಜೊತೆ ನಾವು ಸಹ ಇನ್ವೆಸ್ಟ್ಮೆಂಟ್ ಮಾಡಬೇಕು.
ಕಂಪನಿ ಓನ್ಡ್, ಇದು ಕಂಪನಿ ಓನ್ಡ್ ಡೀಲರ್ಶಿಪ್. ಸೊ ಕಂಪನಿ ಬೇರೆ ಎಲ್ಲ ಏನು ಕೆನಪಿ ಆಗ್ತದೆ, ಬಿಲ್ಡಿಂಗ್ ಹಾಕ್ತಾರೆ, ಟ್ಯಾಂಕ್ ಹಾಕ್ತಾರೆ, ಅದಾಗ್ಲಿ ಹೇಳಿದಲ್ಲ, ಟ್ಯಾಂಕ್ ಎಲ್ಲ ಅವರೇ ಹಾಕ್ತಾರೆ, ಬಿಲ್ಡಿಂಗ್ ಎಲ್ಲ ಹಾಕ್ತಾರೆ. ನಾವು ಲ್ಯಾಂಡ್ ಡೆವಲಪ್ಮೆಂಟ್ ಮಾಡೋದು. ನಾನು ಆಗ್ಲೇ ಹೇಳಿದಲ್ಲ, 600 ಲೋಡ್ ಮಣ್ಣು ಹಾಕಿ ಲ್ಯಾಂಡ್ ಲೇಯರ್ ಮಾಡಬೇಕು, ಅದಕ್ಕೂ ರಿಟೈನಿಂಗ್ ವಾಲ್ ಕಟ್ಟಬೇಕು, ಅದಕ್ಕೊಂದಷ್ಟು ಖರ್ಚುಗಳಿದೆ, ಅದಕ್ಕೆ ಜನರೇಟರ್ ತಂದು ಹಾಕ್ಬೇಕು. ಹೌದು. ಸೊ ನೀವು ಯಾವ ಡೀಲರ್ಶಿಪ್ ಕಂಪನಿ ಓನ್ಡ್ ಡೀಲರ್ಶಿಪ್. ಕಂಪ್ನಿ ಓನ್ ಕಂಪ್ನಿ ಆಪರೇಟ್. ಸೊ ಎಲ್ಲ ಅವರೇ ತಂದು ಹಾಕಿದ್ರು, ಎಲ್ಲ ಅವರೇ, ನೀವು ಜಸ್ಟ್ ಮ್ಯಾನೇಜ್ ಮಾಡಿದಷ್ಟು. ಹೌದು. ಅದರಲ್ಲಿ ಅದೇ ಕೊಕ್ಕೋ ಔಟ್ಲೆಟ್ ಅಂತ ಬೇರೆ ಇದೆ. ಕೊಕ್ಕೋ ಹೌದು, ಅದೇ ಕೊಕ್ಕೋ ಅಂದ್ರೆ ಸಿಒ ಅಂದ್ರೆ ಕಂಪ್ನಿ ಓನ್ ಕಂಪ್ನಿ ಆಪರೇಟೆಡ್. ನೀವು ಅದು ಮಾಡೋದು ಅದಲ್ಲ, ಕಂಪನಿ ಓನ್ ಡೀಲರ್ ಆಪರೇಟೆಡ್ ಏನಿದೆ, ಕಂಪನಿ ಮಾಡ್ತದೆ, ನಾವು ಡೀಲರ್ಶಿಪ್ ಅಲ್ಲಿ ಆಪರೇಟ್ ಮಾಡಬೇಕು. ಕಂಪನಿ ಡೀಲರ್ಶಿಪ್ ಆಪರೇಟೆಡ್. ಕಂಪನಿ ಏನ್ ಬೇಕು ಇನ್ವೆಸ್ಟ್ ಮಾಡ್ತದೆ, ಡೀಲರ್ ಕೂಡ ಅಲ್ಲಿ ಅವ್ರಿಗೆ ಖರ್ಚುಗಳಿರ್ತದೆ. ಈಗ ಸ್ಟಾರ್ಟ್ ಮಾಡುವಾಗ ನಾವೆಲ್ಲ ಲ್ಯಾಂಡ್ ಎಲ್ಲ ಡೆವಲಪ್ಮೆಂಟ್ ಮಾಡಬೇಕು, ಎನ್ಒಸಿ ಕೊಡಬೇಕು, ಮ್ಯಾನೇಜ್ಮೆಂಟ್ ಎಲ್ಲ ನೀವೇ ನೋಡ್ಕೊಳ್ಬೇಕಾಗಿರುತ್ತೆ. ಹೌದೌದು. ಈಗ ಮೊದಲೆಲ್ಲ ಹೇಗಿತ್ತು, ಕಂಪನಿ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇತ್ತು. ಯಾಕಂದ್ರೆ ಲ್ಯಾಂಡ್ ಕೂಡ ಕಂಪನಿ ಕೊಡ್ತಾ ಇತ್ತು. ಲ್ಯಾಂಡ್ ಎಲ್ಲ ಲ್ಯಾಂಡ್ ಡೆವಲಪ್ಮೆಂಟ್ ಅದೆಲ್ಲ ಮೊದಲು 2014 ಮೊದಲು ಲ್ಯಾಂಡ್ ಎಲ್ಲ ಅವರು ಕೊಡ್ತಾ ಇದ್ರು. ಎಲ್ಲ ಏರಿಯಾ ಇರೋದಿಲ್ಲ, ಜೀರೋ ಇನ್ವೆಸ್ಟ್ಮೆಂಟ್ ಇರ್ತಾ ಇತ್ತು ಮೊದಲು. ಈಗ ನಮ್ಮ ಟೈಮಲ್ಲಿ ಜೀರೋ ಇನ್ವೆಸ್ಟ್ಮೆಂಟ್, ನಾವು ಅಷ್ಟು ಖರ್ಚುಗಳು ಹಾಕ್ಬೇಕು, ಎನ್ಒಸಿ ನಾವು ಮಾಡ್ಬೇಕು, ಲ್ಯಾಂಡ್ ಡೆವಲಪ್ಮೆಂಟ್ ಕಾಂಪೌಂಡ್ ಹಾಕ್ಬೇಕಲ್ಲ, ಅಷ್ಟು ದೊಡ್ಡ ಕಾಂಪೌಂಡ್ ಇರ್ತದೆ, 35 ಮೀಟರ್ 30 ಮೀಟರ್ ಅಂದ್ರೆ ದೊಡ್ಡ ಕಾಂಪೌಂಡ್ ಇರ್ತದೆ. ಲ್ಯಾಂಡ್ ಮಡ್ ಫಿಲ್ ಮಾಡ್ಬೇಕಾದ್ರೆ ಎಷ್ಟು ಇರ್ತದೆ, ಎಕ್ಸ್ಪೆನ್ಸ್ ಇರ್ತದೆ. 600 ಲೋಡ್ ಮಣ್ಣು ನಮಗೆ ಒಂದು 15-20 ಲಕ್ಷ ಖರ್ಚಾಗಿದೆ ಆಲ್ ಲ್ಯಾಂಡ್ ಡೆವಲಪ್ಮೆಂಟ್ ಮಾಡಿ. ಸೊ ಈಗ ದಿನ ಇವಿಸಿ ಜಾಸ್ತಿ ಆಗ್ತಿದೆ, ಮಾರ್ಕೆಟ್ ಬೆಳಿತಾನೆ ಇದೆ, ಎಲೆಕ್ಟ್ರಿಕ್ ವೆಹಿಕಲ್ಸ್. ಸೊ ಪೆಟ್ರೋಲ್ ಬಂಪಿಗೆ ಅದರಿಂದ ಏನಾದ್ರು ಎಫೆಕ್ಟ್ ಆಗ್ಬೋದು ಅಂತ ಅನ್ಸುತ್ತೆ? ಆತರ ಏನು ಎಫೆಕ್ಟ್ ಆಗೋದಿಲ್ಲ. ಯಾಕಂದ್ರೆ ಎಲ್ಲ ಕಡೆ ಇದೆ ಅಲ್ಲ, ಇನ್ನು ಔಟ್ ಆಫ್ ಕಂಟ್ರಿಯಲ್ಲೂ ಕೂಡ ಡೀಸೆಲ್ ಪೆಟ್ರೋಲ್ ಸೇಲ್ಸ್ ನಡೀತಾ ಇದೆ. ನಮ್ಗಿಂತ ಜಾಸ್ತಿ ಚೀನಾ, ಅಮೆರಿಕ, ಜಪಾನ್ ಎಲ್ಲ 50 ವರ್ಷ ಮುಂದೆ ಇದೆ. ಅಲ್ಲಿ ಎಂತ ಎಫೆಕ್ಟ್ ಆಗ್ಲಿಲ್ಲ ಅಂತ ಹೇಳಿದ್ರೆ, ಇವಿ ಬರ್ಬೇಕು, ಬರಬಾರ್ದು ಅಂತ ಹೇಳಿದ್ರೆ ಇವಿ ಬರ್ಬೇಕು. ಇವಿ ಬಂದ್ರೆ ನಮ್ಮ ಔಟ್ಲೆಟ್ ಅಲ್ಲೂ ಕೂಡ ಇವಿ ಚಾರ್ಜಿಂಗ್ ಪಾಯಿಂಟ್ ಅಂತ ಮಾಡಬೇಕು. ಅಂದ್ರೆ ನಮ್ದು ಚಾರ್ಜಿಂಗ್ ಪಾಯಿಂಟ್ ಇದೆ, ಕನೆಕ್ಷನ್ ಹಾಕ್ಬೇಕು. ಸೊ ಅದು ನಮ್ಮಲ್ಲೂ ಕೂಡ ಚಾರ್ಜಿಂಗ್ ಪಾಯಿಂಟ್ ಇರ್ಬೋದು. ಸೊ ಅಂದ್ರೆ ಪೆಟ್ರೋಲ್ ಬಂಕ್ಸ್ ಅವರಿಗೆ ಜಾಸ್ತಿ ಏನು ನಷ್ಟ ಆಗಲ್ಲ, ನಾವು ಬೇಕಾದ್ರೆ ಎಕ್ಸ್ಟ್ರಾ ಎಲೆಕ್ಟ್ರಿಕ್ ಸ್ವಿಚಸ್ ಎಲ್ಲ ಹಾಕಿ ನಾವು ಎಲೆಕ್ಟ್ರಿಕಲ್ ಪಾಯಿಂಟ್ ಇಡ್ಬೋದು, ಚಾರ್ಜಿಂಗ್ ಪಾಯಿಂಟ್ ಇಡ್ಬೋದು. ಮತ್ತೆ ದಿನ ಜಾಸ್ತಿ ಆಗ್ತಾ ಇದೆ. ಈಗ ಇವಿ ಎಷ್ಟು ತಗೊಂಡ್ರು ಕೂಡ ಜನ ಈಗ ಮೊನ್ನೆ ನೋಡಿ ಕಾರ್ ಪರ್ಚೇಸ್ ಮಾಡ್ತಾನೆ ಇದ್ದಾರೆ. ನಾರ್ಮಲ್ ಪೆಟ್ರೋಲ್ ಡೀಸೆಲ್ ಕಾರ್ ಪರ್ಚೇಸ್ ಮಾಡ್ತಾ ಇದ್ದಾರೆ. ಡೀಸೆಲ್ ಕಡಿಮೆ ಆದ್ರೂ ಕೂಡ ಪೆಟ್ರೋಲ್ ಪರ್ಚೇಸ್ ಮಾಡ್ತಾ ಇರ್ತಾರೆ, ಪೆಟ್ರೋಲ್ ಕಾರ್ ಪರ್ಚೇಸ್ ಮಾಡ್ತಾ ಇರ್ತಾರೆ. ಈಗಿನ ಒಂದು ಇವಿಯಲ್ಲಿ ಹಾಗೆ ನೋಡಿದ್ರೆ ಸ್ವಲ್ಪ ಕಡಿಮೆ ಪರ್ಚೇಸ್ ಯಾಕೆ ಮಾಡ್ತಾರೆ, ಸಣ್ಣ ಡಿಫಾಲ್ಟ್ ಇದೆ ಇವಿಯಲ್ಲಿ. ಆಕ್ಸಿಡೆಂಟ್ ಆದ್ರೆ ಬರ್ನ್ ಆಗ್ಬೋದು, ಬ್ಯಾಟ್ರಿ ಸ್ಕೂಟರ್ ಎಲ್ಲ. ಸೊ ನಿಮಗೆ ಅದರಿಂದ ಯಾವ ತೊಂದರೆ ಆಗಲ್ಲ ಪೆಟ್ರೋಲ್ ಬಂಕ್ ನಡೆಸೋರಿಗೆ ಅಂತ ಹೇಳ್ತೀರಾ? ಹೌದಾ, ಆತರ ಏನು ಸಮಸ್ಯೆ ಆಗೋದಿಲ್ಲ, ಅದು ಅಂತ ಏನು ಸಮಸ್ಯೆ ಆಗೋದಿಲ್ಲ. ಮತ್ತೆ ಕಾಲಕ್ಕೆ ಎಲ್ಲವೂ ಬದಲಾವಣೆ ಆಗಿ ಆಗ್ತದೆ. ಆ ಸಂದರ್ಭದಲ್ಲಿ ಬೇರೆ ರೀತಿಯಲ್ಲಿ ಬದಲಾವಣೆ ಆಗ್ಬೋದು. ಸೊ ಸದ್ಯಕ್ಕೆ ಯಾವ್ದು ನಷ್ಟ ಬರಲ್ಲ ಪೆಟ್ರೋಲ್ ಬಂಕ್ಸ್ ಮಾಡೋರಿಗೆ ಅಂತ ಹೇಳ್ತೀರಾ? ಆತರ ಏನು ತೊಂದರೆ ಆಗೋದಿಲ್ಲ. ಏನು ಆತರ ಪೆಟ್ರೋಲ್ ಬಂಕ್ ಇನ್ನೂ ಸಹ ಡೀಲರ್ಶಿಪ್ ಕೊಡ್ತಾನೆ ಇದ್ದಾರೆ. ಹಾಗಂತೇಳಿ ಕಷ್ಟ ಇದೆ, ಏನು ಈಸಿ ಅಲ್ಲ ಪೆಟ್ರೋಲ್ ಬಂಕ್ ಮಾಡೋದು, ನಷ್ಟದು. ಹೌದಂದ್ರೆ ಇವಿಸಿದ ಸ್ವಲ್ಪ ತೊಂದರೆ ಆಗ್ಬೋದು ಅಂತ ಹೇಳ್ತೀರಾ ನೀವು? ಸ್ವಲ್ಪ ತೊಂದರೆ ಆಗ್ಬೋದು, ಹಾಗಂತೇಳಿ ನಷ್ಟ ಅಂತ ಏನಿಲ್ಲ. ಅದೇ ತೊಂದರೆ ಇಲ್ಲ. ಇವಿ ಬರ್ಬೇಕು, ನಾವು ಫಾರಿನ್ ಇಂದ ಏನು ಕ್ರೂಡ್ ಆಯಿಲ್ ತಗೊಳ್ಳೋದಂತದನ್ನ ಕಡಿಮೆ ಮಾಡಬೇಕು. ನಾವು ಇಂಡಿಯಾ ಡೆವಲಪ್ಮೆಂಟ್ ನೋಡ್ಬೇಕು, ನಮ್ಮ ವೈಯಕ್ತಿಕವಾಗಿ ಡೆವಲಪ್ಮೆಂಟ್ ನೋಡೋದಕ್ಕಿಂತ
ಭಾರತ ನಮ್ಮ ಉದ್ಧಾರ, ಭಾರತ ಉದ್ಧಾರ ಆಗ್ಬೇಕು, ಭಾರತ ದೇಶದ ಡೆವಲಪ್ಮೆಂಟ್ ನಾವು ನೋಡ್ಬೇಕು. ಪೆಟ್ರೋಲ್ ಪಂಪ್ ಇಲ್ಲದ ಏರಿಯಾದಲ್ಲಿ ನೀವು ಪೆಟ್ರೋಲ್ ಪಂಪ್ ಓಪನ್ ಮಾಡಿದ್ದೀರಿ, ಆದ್ರೂ ಕಸ್ಟಮರ್ಸ್ ಬರೋದು ಕಮ್ಮಿ ಆಯ್ತು, ಮತ್ತೆ ನಿಮಗೆ ಕಸ್ಟಮರ್ಸ್ ಇರ್ಲಿಲ್ಲ. ಅಂದ್ರೆ ಆ ಏರಿಯಾದಲ್ಲಿ ಪೆಟ್ರೋಲ್ ಪಂಪ್ ಇಲ್ಲದೆ ಇದ್ರು ಕೂಡ ಕಸ್ಟಮರ್ಸ್ ಬರ್ತಾ ಇರ್ಲಿಲ್ಲ ನಿಮಗೆ ಯಾವ್ದೋ ಒಂದು ಕಾರಣಕ್ಕೆ. ಆಮೇಲೆ ಆದ್ರೂ ಕೂಡ ನೀವು ಸೋಲದೆ ಅಥವಾ ಕುಗ್ಗದೆ ಅವ್ರನ್ನ ಅಟ್ರಾಕ್ಟ್ ಮಾಡಕ್ಕೆ ಒಂದಷ್ಟು ಸ್ಕೀಮ್ಸ್ ನಡೆಸಿದ್ರಿ, ಒಳ್ಳೊಳ್ಳೆ ಸ್ಟ್ರಾಟಜಿಸ್ ಮಾಡಿದ್ರಿ ಅಂತ ಕೇಳ್ಪಟ್ಟಿದ್ದೀವಿ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದೇ ಪೆಟ್ರೋಲ್ ಬಂಕ್ ಮಾಡ್ಲಿಕ್ಕೆ ಅಲ್ಲಿ ನೋಡುವಾಗ ಆ ಜಾಗ ಪೆಟ್ರೋಲ್ ಬಂಕ್ ಆಗೋ ಮೊದಲು ಒಂದು ಕಾಡಾಗಿತ್ತು, ಏನಿರ್ಲಿಲ್ಲ. ಅದೇ ನಾನು ಆ ಏರಿಯಾ ಹೋಗಿ ನೋಡಿ ಬಂದಿನಿ, ಪೂರ್ತಿ ಕಾಡಿತ್ತು, ಅಲ್ಲಿ ಬೇರೆ ಏನು ಇರ್ಲಿಲ್ಲ, ಏನಿರ್ಲಿಲ್ಲ. ಅದೆಲ್ಲ ನೋಡುವಾಗ ಅಲ್ಲಿ ತುಂಬಾ ಕಾಡು, ಮರ, ಗಿಡ. ಮೊದ್ಲು ಯಾವ್ದೋ ಒಂದು ಬಿಲ್ಡಿಂಗ್ ಇತ್ತಂತೆ, ಅದು ಹೈಡ್ ಆಗಿತ್ತು, ಅಲ್ಲಿ ಬೆಳಕೆ ಇರ್ಲಿಲ್ಲ. ಸೊ ಅಲ್ಲಿ ಯಾರಿಗಾದ್ರೂ ಯೋಚನೆ ಮಾಡ್ಲಿಲ್ಲ, ಯಾರು ಕೂಡ ಅಲ್ಲಿ ಪೆಟ್ರೋಲ್ ಬಂಕ್ ಆಗ್ತದೆ ಅಂತ ಯಾರು ಕೂಡ ಯೋಚನೆ ಮಾಡಿ ಇರಲಿಲ್ಲ. ಸೊ ನಾವು ಆ ಊರಲ್ಲಿ ಒಂದು ಪೆಟ್ರೋಲ್ ಬಂಕ್ ಆಗ್ಬೇಕು, ಅಲ್ಲಿ ಅವರಿಗೊಂದು ಸೇವೆ ಕೊಡ್ಬೇಕು, ಪೆಟ್ರೋಲ್ ಹತ್ತಿರ ಆಗ್ಬೇಕು. ಎಲ್ಲ ಯೂನಿವರ್ಸಿಟಿ ಹತ್ರ ಇದೆ, ಹುಡುಗರೆಲ್ಲ ಸ್ಟೂಡೆಂಟ್ಸ್ ಎಲ್ಲ ಇರ್ತಾರೆ. ಅಥವಾ ಅಲ್ಲಿಂದ ತುಂಬಾ ಜನ ಈಗ ಬರ್ತಾರೆ, ಹೇಗೆ ಬರ್ತಾರೆ ಅಲ್ಲಿ ಬರುವಾಗ ಪೆಟ್ರೋಲ್ ಖಾಲಿ ಆಗುತ್ತೆ. ತುಂಬಾ ಜನ ಬರ್ತಾರೆ ಹುಡುಗರು, ಅದೇ ಪಾಪ ಹುಡುಗರು 50 ರೂಪಾಯಿ 100 ರೂಪಾಯಿ ಪೆಟ್ರೋಲ್ ಹಾಕ್ತಾರೆ ಅಲ್ಲಿ. ಅಂದ್ರೆ ಸ್ವಲ್ಪ ಎಲ್ಲಾ ಕಡೆ ನೋಡಿದ್ರೆ ಅಪ್ಪಿದೆ, ಆ ಕಡೆಯಿಂದ ನೋಡಿದ್ರೆ ಅಪ್ಪಿದೆ, ಲೆಫ್ಟ್ ಅಲ್ಲಿ ಅಪ್ಪಿದೆ, ಮಂಗಳೂರಿಂದ ಬರುವ ಕಡೆ ಅಪ್, ಮುಡಿಕು ಕಡೆಯಿಂದ ಬರೋದು ಅಪ್, ಮತ್ತೆ ಆಚೆ ಗ್ರಾಮ ಚೌಡಿಯಿಂದ ಬರುವಾಗ ಆ ಕಡೆಯಿಂದ ಅಪ್, ಇಲ್ಲಿ ಬರುವ ಡೌನ್. ಎಲ್ಲಿ ಬೈಕ್ ಒಂದು ಸುಮಾರು ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ಒಳಗೆ ಬಂದಾದ್ರೆ, ಅರ್ಧ ಕಿಲೋಮೀಟರ್ ಒಳಗೆ ಬಂದಾದ್ರೆ ಅಲ್ಲಿ ಬಂದು ರೀಚ್ ಆಗ್ತದೆ. ತುಂಬಾ ಗಾಡಿ ಬೈಕ್ಗಳಲ್ಲಿ ಬರ್ತಾ ಇರ್ತದೆ ಖಾಲಿಯಾಗಿ, ಪಾಪ ದೂರ ಬಂದವರು. ಸೊ ಅವರಿಗೆ ಒಂದು ಹೆಲ್ಪ್ ಆಯ್ತು, ಅದು ನಮ್ಗೆ ಖುಷಿ, ಅವರಿಗೆಲ್ಲ ಹೆಲ್ಪ್ ಆಯ್ತಲ್ಲ. ಅಲ್ಲಿ ಕಾಡಿತ್ತಲ್ಲ, ಮತ್ತೆ ಈಗೆಲ್ಲ ತುಂಬಾ ಜನ ಹೇಳ್ತಾರೆ ಈಗ ಪೆಟ್ರೋಲ್ ಬಂಕ್ ಆಯ್ತು, ಆದ್ರೆ ಈಗ ತುಂಬಾ ಒಳ್ಳೆದಾಯ್ತು. ಎಣ್ಸಕ್ಕೆ ಆಗಲ್ಲ, ಅಷ್ಟು ಕಸ್ಟಮರ್ಸ್ ಬರ್ತಾನೆ ಇರ್ತಾರಲ್ಲ ಕ್ಯೂ ಅಲ್ಲಿ. ಬರ್ತಾ ಇರ್ತಾರೆ ಎಲ್ಲ ವೆಲ್ ವಿಶರ್ಸ್. ಅವಾಗ ನೀವು ಏನೋ ಸ್ಕೀಮ್ ಮತ್ತೆ ಇದು ಲಾಟ್ರಿ ಆ ಟೈಪ್ ಎಲ್ಲ ಮಾಡಿದ್ರಿ ಅಂತ ಕೇಳಿದ್ದೀನಿ. ಹೌದೌದು, ಲಾಟ್ರಿ ಅಂದ್ರೆ ಅದು ಲಕ್ಕಿ ಡ್ರಾ ಸ್ಕೀಮ್. ಹೌದೌದು, ಲಕ್ಕಿ ಡ್ರಾ ಸ್ಕೀಮ್ ಮಾಡಿ, ಲಕ್ಕಿ ಡ್ರಾದಲ್ಲಿ ಅದು ಎಲ್ರಿಗೂ ಏನು ಒಳ್ಳೊಳ್ಳೆ ಗಿಫ್ಟ್ ಗಳನ್ನ ನಾವು ಅವತ್ತು ಅಟ್ರಾಕ್ಟ್ ಮಾಡ್ಲಿಕ್ಕೆ, ಅದು ಕಾಮನ್ ಆಗಿ ಅವರಿಗೆ ಗಿಫ್ಟ್ ಎಲ್ಲ ಕೊಡುವಂಥದ್ದು ಎಲ್ಲ ತುಂಬಾ ಮಾಡಿದ್ದು. ಅದು ಕಾಮನ್ ಆಗಿ ನಮ್ಮ ಫ್ರೆಂಡ್ ಸರ್ಕಲ್ ಇರ್ತಾರಲ್ಲ, ಅವರು ಅದಕ್ಕೆ ಇನಿಷಿಯೇಟಿವ್ ತಗೊಂಡಿದ್ರು. ಸೊ ಅದು ಲಕ್ಕಿ ಡ್ರಾ ಆಗಿದೆ, ತುಂಬಾ ಜನರಿಗೆ ಕೊಟ್ಟಿದ್ದಾರೆ. ಸೊ ಅವತ್ತು ಆಗಿದೆ. ನೀವು ಪೆಟ್ರೋಲ್ ಬಂಕ್ ಓಪನ್ ಮಾಡಿದ್ದೀರಾ, ಪೊಲಿಟಿಕ್ಸ್ ಅಲ್ಲಿ ಇದ್ದೀರಾ, ಈಗ ನೆಕ್ಸ್ಟ್ ನಿಮ್ಮ ಪಯಣ ಯಾವ ಕಡೆ ನಡೀತಿದೆ? ಈಗಾಗಲೇ ಒಂದು 10 ಜನರಿಗೆ ಆ ಕಡೆ ಕೆಲಸ ಕೊಡ್ತಾ ಇದ್ದೇವೆ. 10 ಜನ ಇದ್ದಾರೆ ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಯಾವ ಕೆಲಸ? ಪೆಟ್ರೋಲ್ ಬಂಕ್ ಅಲ್ಲಿ ಒಂದು 10 ಜನ ಕೆಲಸ ಮಾಡ್ತಾ ಇದ್ದಾರೆ. ಈಗ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಮ್ಯಾನೇಜ್ ಮಾಡುವಂತ ಒಬ್ಬ ಒಳ್ಳೆ ಸ್ಟಾಫ್ ಇದ್ದಾರೆ. ನಾನು ಇಲ್ಲದೆ ಇದ್ರು ಕೂಡ ಯಾವಾಗ್ಲೂ ಪ್ರಾಂಪ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಮೊದಲಿಂದಾನು ಇದ್ರು ಕೆಲಸ ಮಾಡ್ತಾ ಇದ್ದಾರೆ. ಸೊ ಮುಂದೆ ಈಗ 10 ಜನ ಕೆಲಸ ಕೊಡ್ತಿದ್ರು, ಒಂದು 1000ದಷ್ಟು ಮೇಲೆ ಕೆಲಸ ಕೊಡಬೇಕು ಅಂತ ನನ್ನ ಒಂದು ಡ್ರೀಮ್ ಇದೆ. ಮೊದಲು ನಾವೆಲ್ಲ ಏನಕ್ಕೆ ನಾನು ಕೆಲಸ ಹುಡುಕ್ತಾ ಹೋಗ್ತಾ ಇದ್ದೆ. ಒಂದು 1000 ಜನರ ಮೇಲೆ ನಾನು ಕೆಲಸ ಕೊಡಬೇಕು ಅನ್ನುವಂತ ಡ್ರೀಮ್ ಇದೆ. ನೀವು ಅಂದ್ರೆ ನಿಮಗೆ ಬಂದ ಕಷ್ಟ ಬೇರೆಯವ್ರಿಗೆ ಬರ್ಬಾರ್ದಂತ, ನಿಮಗೆ ಕೆಲಸ ಸಿಗ್ಲಿಲ್ಲ, ಇದಾಗ್ಲಿಲ್ಲ ಅಂತ ಕೊರಗಿರೋದು ಬೇರೆಯವ್ರಿಗೂ ಸಿಗದೆ ಇರ್ಲಿ, ಅವ್ರಿಗೂ ನಾನೇ ಅವ್ರಿಗೆ ಕೊಡ್ತೀನಿ ಕೆಲಸ, ಒಂದು ಪ್ಲಾಟ್ಫಾರ್ಮ್ ನಾನೇ ಮಾಡ್ಕೊಡ್ತೀನಿ ಅಂತ. ಹೌದು, ಒಂದನೇದಾಗಿ 1000ದಷ್ಟು ಜನರಿಗೆ ಕೆಲಸ ಕೊಡ್ಬೇಕು ಅನ್ನೋ ಡ್ರೀಮ್ ಇದೆ. ಅದರ ಜೊತೆಗೆ ಕೆಲಸ 1000 ಕೆಲಸ ಕೊಡುವುದರ ಜೊತೆಗೆ ಅವರು ಕೂಡ ಯಾರು ನಮ್ಮೊಟ್ಟಿಗೆ ಬರ್ತಾರೆ, ನನ್ನ ಸ್ನೇಹಿತರಾಗಿರ್ಬೋದು ಮತ್ತು ನನಗೆ ಯಾರು ಕಾಂಟ್ಯಾಕ್ಟ್ ಆಗ್ತಾರೆ, ಅವರಿಗೂ ಕೆಲಸ ಕೊಡುವ ಹಾಗೆ, ಇನ್ನೂ 10 ಜನರಿಗೆ ಕೆಲಸ ಕೊಡುವ ಹಾಗೆ ನನಗೆ ಮಾಡಬೇಕು ಅನ್ನುವಂಥದ್ದು ಉದ್ದೇಶ ಇದೆ. ಅವರು ಕೂಡ ನನ್ನೊಟ್ಟಿಗೆ ಇರುವವರು ಎಂಟರ್ಪ್ರೈನರ್ ಆಗಬೇಕು, ಅಥವಾ ಯಾರು ನಮ್ಮ ಒಂದು ಸಮುದಾಯ ಅಥವಾ ನನ್ನ ಯಾರು ಸರ್ಕಲ್ ಇರ್ತಾರೆ ಎಲ್ಲರೂ ಎಂಟರ್ಪ್ರೈನರ್ ಆಗ್ಬೇಕು ಅನ್ನುವಂಥ ಡ್ರೀಮ್ ಇದೆ ನನಗೆ. ಯಾಕಂದ್ರೆ ಪ್ರತಿಯೊಬ್ರು ಎಂಟರ್ಪ್ರೈನರ್ ಆಗ್ಬೇಕು. ಹೆಚ್ಚಿನವ್ರು ಎಂಟರ್ಪ್ರೈನರ್ ಆದ್ರೆ
ಯಾರಿಗೆ ಲಾಭ? ಈ ದೇಶಕ್ಕೆ ಒಂದು ಲಾಭ, ದೇಶ ಅಭಿವೃದ್ಧಿ ಆಗ್ತದೆ. ಈ ದೇಶ ಅಭಿವೃದ್ಧಿ ಆಗ್ಬೇಕಂದ್ರೆ ಸರ್ಕಾರ ಕೂಡ ಯಾಕೆ ಇಷ್ಟೆಲ್ಲ ಯೋಜನೆ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಹೆಚ್ಚಿನವ್ರು ಎಂಟರ್ಪ್ರಿನರ್ ಆದ್ರೆ ಸರ್ಕಾರಕ್ಕೂ ಲಾಭ ಇದೆ, ಟ್ಯಾಕ್ಸ್ ಕಟ್ತಾರೆ ಸರ್ಕಾರಕ್ಕೆ ಅಲ್ವಾ? ಸೊ ಅದು ಬೆನಿಫಿಟ್ಸ್ ಇದೆ, ಸರ್ಕಾರಕ್ಕೆ ಲಾಭ ಇದೆ. ಅದಕ್ಕೆ ಎಲ್ಲರೂ ಉದ್ಯೋಗದಾತರಾಗಬೇಕು. ನಮ್ಮ ಕಂಟ್ರಿ ಡೆವಲಪ್ ಆಗುತ್ತೆ. ಹೌದೌದು, ನಾವು ಉದ್ಯೋಗದಾತರಾಗಬೇಕು, ಉದ್ಯೋಗ ನೀಡುವವರಾಗಬೇಕು. ಉದ್ಯೋಗ ನಾವೇ ಉದ್ಯೋಗ ಮಾಡುವವರಾಗಬೇಕು, ಉದ್ಯೋಗ ಕೊಡುವವರಾಗಬೇಕು. ನಾವು ಯಾವಾಗಲೂ ಕೊಡುವವರಾಗಬೇಕು. ಸೊ ನಾನು ಅದಕ್ಕೆ ನೆಕ್ಸ್ಟ್ ಡ್ರೀಮ್ ಇದೆ, 1,000 ಜನರಿಗೆ ಕೆಲಸ ಕೊಡಬೇಕು. ಸೊ ನೀವು ಡೆವಲಪಿಂಗ್ ಕಂಟ್ರಿಯಿಂದ ಡೆವಲಪ್ಡ್ ಕಂಟ್ರಿ ನೋಡ್ಬೇಕಂತ. ಡೆವಲಪಿಂಗ್ ಕಂಟ್ರಿಯಿಂದ ಡೆವಲಪ್ಡ್ ಕಂಟ್ರಿ ಆಗ್ಬೇಕು. ನಾನು ಈಗ ಐ ಥಿಂಕ್ ಅಬ್ದುಲ್ ಕಲಾಂ ಹೇಳ್ತಾರಂತೆ, ನಮ್ಮ ಪಕ್ಕದ ಮನೆಯವರು ಅಥವಾ ನಾವು ಹೋಗುವಂತ ಬೀದಿಯಲ್ಲಿರುವಂತ ಅವರನ್ನು ಉದ್ಧಾರ ಮಾಡಿ ಅವರಿಗೆ ಬೇಕಾದದನ್ನು ಕೊಡಿ. ನಮ್ಮಲ್ಲಿ ನಾವು ಕೊಟ್ರೆ ಅವರಿಗೆ ಬೇಕಾದ ವಸ್ತುಗಳನ್ನು ನಾವು ಇನ್ನೊಂದು ಅವರನ್ನ ಉದ್ಧಾರ ಮಾಡಿದ್ರೆ, ನಾವು ಒಬ್ಬರು ಉದ್ಧಾರ ಮಾಡಿದ್ರೆ ಎಲ್ಲರೂ ಅದೇ ರೀತಿ ಮಾಡ್ಬೇಕು. ಎಲ್ಲರೂ ಅದೇ ರೀತಿ ಮಾಡಿದ್ರೆ ದೇಶ ಉದ್ಧಾರ ಆಗ್ತದೆ, ಎಲ್ಲರೂ ಉದ್ಧಾರ ಆಗ್ತಾರೆ. ಸೊ ಈಗ ನಮ್ದು ಸ್ಟಾಫ್ ಏನು ಪೆಟ್ರೋಲ್ ಬಂಕ್ ಒಂದು 10 ಜನ ಸ್ಟಾಫ್ ಇದೆ, 1,000 ಜನಕ್ಕೆ ಉದ್ಯೋಗ ಕೊಡ್ಬೇಕು. ಅದ್ರ ಜೊತೆಗೆ ಈಗಷ್ಟೇ ನಾವು ಒಂದು ಹೊಸ ಕಂಪನಿಯನ್ನ ಸ್ಟಾರ್ಟ್ ಮಾಡಿದ್ದೇವೆ, ಮ್ಯಾನ್ ಪವರ್ ಸೊಲ್ಯೂಷನ್. ಸೊ ಅದರಿಂದ ನೆಕ್ಸ್ಟ್ ಜರ್ನಿ ವಿದಿನ್ 1 year ಅಲ್ಲಿ 1,000 ಜನ ಮಾಡಬೇಕು ಅಂತ, 1,000 ಜನರಿಗೆ ಉದ್ಯೋಗ ಕೊಡಬೇಕು ಅನ್ನೋ ಡ್ರೀಮ್ ಇದೆ. ಎಲ್ಲರ ನನ್ನ ಏನು ಆತ್ಮೀಯರ ಬಳಗ ಏನಿದೆ ಅಥವಾ ನನ್ನ ಸುತ್ತಮುತ್ತಲಿನವರ ಎಲ್ಲ, ನನಗೆ ಯಾರೆಲ್ಲ ಇಲ್ಲಿವರೆಗೆ ಹೆಲ್ಪ್ ಮಾಡಿದಾರ ಅಥವಾ ಹೆಲ್ಪ್ ಮಾಡದೇ ಇರುವವರು ಅಥವಾ ನನ್ನನ್ನ ನನಗೆ ಅರಿವಿಲ್ಲದೆ ದ್ವೇಷ ಮಾಡಿದವರು ಇರ್ಬೋದು, ಅವರೆಲ್ಲರ ಆಶೀರ್ವಾದ ನನಗೆ ಬರಲಿ, ಅವರ ಆಶೀರ್ವಾದ ನನಗೆ ಇರಲಿ. ಖಂಡಿತವಾಗಿ 1,000 ಜನರಿಗೆ ಉದ್ಯೋಗ ಕೊಡುವಂತ ಕೆಲಸ ಆಗ್ತದೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂದ್ರೆ ನಿಮ್ ಮುಂದಿನ ಪಯಣ ತುಂಬಾ ಚೆನ್ನಾಗಿ ನಡೀಲಿ. ಆಲ್ ದ ಬೆಸ್ಟ್. ನನ್ನ ಕಡೆಯಿಂದ, ನನ್ನ ಟೀಮ್ ಕಡೆಯಿಂದ, ಎಲ್ಲರ ಕಡೆಯಿಂದ ಆಲ್ ದ ಬೆಸ್ಟ್. ಅದು ಚೆನ್ನಾಗಿ ನಡೀಲಿ. ಮತ್ತೆ ಅದ್ರ ಸಕ್ಸಸ್ ಪಾರ್ಟಿಲಿ ನಾವು ಬಂದು ಭಾಗಿಯಾಗೋ ತರ ಆಗಲಿ ಅಂತ ಅನ್ಕೊಳ್ತೀನಿ. ನಿಮ್ಮ ಎಲ್ಲರದು ಎಲ್ಲರೂ ನಮ್ಮ ಜೊತೆ ಬನ್ನಿ, ಅಲ್ಲಿ ಸಕ್ಸಸ್ ಪಾರ್ಟ್ ನಿಮ್ಮದು ಸಹ ಇರಲಿ. ಅದರ ಜೊತೆಗೆ ಎಲ್ಲರೂ ಎಂಟರ್ಪ್ರಿನರ್ ಆಗೋರು ಯಾರಿರ್ತಾರೆ ಅವರೆಲ್ಲ ಎಂಟರ್ಪ್ರಿನರ್ ಆಗ್ಲಿ. ಅದರ ಜೊತೆಗೆ ನಿಮ್ಮ ಒಂದು ಪಯಣ, ನಿಮ್ಮದೇನು ಸ್ಟಾಪ್ ಥಿಂಕಿಂಗ್ ಇದರದ್ದು ಪಯಣ ಕೂಡ, ಅದರ ಪಯಣ ಕೂಡ ಇನ್ನು ಮಿಲಿಯನರ್ಸ್ ವ್ಯೂವರ್ಸ್ ಆದಷ್ಟು ಬೇಗ ಆಗ್ಲಿ ಅನ್ನುವಂಥದ್ದು ಶುಭಾಶಯಗಳನ್ನು ಸಲ್ಲಿಸ್ತೇನೆ ಈ ಸಂದರ್ಭದಲ್ಲಿ. ನಿಮ್ದೆಲ್ಲ ಸ್ಟ್ರಗಲ್ ನೋಡ್ಬೇಕು. ನನಗೊಂದು ಸ್ಟೋರಿ ನಂಬರ್ ಇದೆ, ಹೇಳ ಅಲರ್ಟ್ ಆಗೋದು. ಸೊ ಈಗ ಒಂದು ಜಿಂಕೆ ಇತ್ತು, ಅದು ಮರಿ ಇಡೋ ಸಿಚುವೇಶನ್ ಬರುತ್ತೆ. ಅದೀಗ ಕಾಡಿನ ಮಧ್ಯೆ ಹೋಗಿ ನಿಲ್ಲುತ್ತೆ. ಅದ್ರ ಮುಂದೆ ನೋಡಿದ್ರೆ ನದಿ ಹರಿತಾ ಇದೆ, ಹಿಂದೆ ಹೋಗೋಣ ಅಂದ್ರೆ ಕಾಡ್ಗಿಚ್ಚು ಹತ್ಕೊಂಡು ಹುರಿತಾ ಇದೆ. ಪಕ್ಕದ ಆ ಕಡೆ ಹೋಗೋಣ ಅಂದ್ರೆ ಒಬ್ಬ ಬೇಟೆಗಾರ ಬಿಲ್ಲು ಬಾಣ ಇಟ್ಕೊಂಡು ನಿಂತಿದ್ದಾನೆ. ಈ ಕಡೆ ಹೋಗೋಣ ಅಂದ್ರೆ ಇನ್ನೊಬ್ಬ ಬೇಟೆಗಾರ ಗನ್ ಇಟ್ಕೊಂಡು ನಿಂತ್ಕೊಂಡಿದ್ದಾನೆ. ಸೊ ಈಗ ಯಾವ ಕಡೆ ಹೋಗುದು, ಅದಕ್ಕೆ ದಾರಿನೇ ಇಲ್ಲ. ಆ ಕಡೆ ಹೋದ್ರೆ ಅದು, ಈ ಕಡೆ ಹೋದ್ರೆ ಇದು, ಆ ಕಡೆ ಈ ಕಡೆ ಅದು ಏನು ಮಾಡಕ್ಕಿದಿಲ್ಲ. ಆದ್ರೆ ಅವಾಗ ಆ ಒಂದು ಪಾಯಿಂಟ್ ಅಲ್ಲಿ ಮಾಡಿ ಒಂದೇ ಅದ್ರ ಕೆಲ್ಸ ಏನಿತ್ತು, ಮರಿ ಇಡ್ಬೇಕಾಗಿತ್ತು. ಅದ್ರ ಮರಿನ ಅದಿಡ್ತು. ಆ ಟೈಮಲ್ಲಿ ಮಳೆ ಬಂತು. ಮಳೆ ಬಂದ್ರಿಂದ ಕಾಡ್ಗಿಚ್ಚು ಆರೋಯ್ತು, ಮಿಂಚು ಬಂತು. ಮಿಂಚಿಂದ ಈ ಕಡೆ ಬಿಲ್ಲುಬಾಣ ಇಟ್ಕೊಂಡಿದ್ದ ಬೇಟೆಗಾರನಿಗೆ ಸ್ವಲ್ಪ ಭಯ ಆಗಿ ಅವ್ನು ಬಿಲ್ಲು ಬಿಟ್ಟ. ಅದು ಹೋಗಿ ಇನ್ನೊಬ್ಬ ಬೇಟೆಗಾರನಿಗೆ ತಾಗಿತ್ತು. ಅಲ್ಲಿದ್ದ ಬುಲೆಟ್ ಬಂದು ಈಚೆ ಬೇಟೆಗಾರನಿಗೆ ತಾಗಿತ್ತು. ಸೊ ಹೀಗೆ ಒಂದು ಶ್ಲೋಕ ಇದೆ ಸಂಸ್ಕೃತದಲ್ಲಿ, ಕರ್ಮಣ್ಯವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಅಂತ. ನಿಮ್ಮ ಕರ್ಮನ ನೀವು ಚೆನ್ನಾಗಿ ಮಾಡಿದ್ರೆ, ನಿಮ್ಗೆ ಏನ್ ಕೆಲಸ ಇದೆ ಅದನ್ನ ನೀವು ಮಾಡಿದ್ರೆ, ಬೇರೆ ಯಾವ್ದ್ರ ಬಗ್ಗೆ ನೀವು ಯೋಚನೆ ಮಾಡ್ಬೇಕಾಗಿಲ್ಲ, ಫಲ ಚಿಂತೆ ಬೇಕಾಗಿಲ್ಲ. ಅಲ್ಲ, ಅಷ್ಟೊಂದು ಆಬ್ಸ್ಟಿಕಲ್ಸ್ ಬಂತು ಅದಕ್ಕೆ ಬೇರೆ ದಾರಿನೇ ಇಲ್ಲ ಬದುಕೋಕೆ. ಆದ್ರೆ ಅದು ಕೆಲಸ ಇದ್ದದೇನು, ಮರಿಡ್ಬೇಕಾಗಂತ ಅದ್ ಮಾಡಿದ್ರು. ಈಗ ನಿಮ್ ಕಥೆಯಲ್ಲಿ ಕೂಡ ನಿಮ್ಗೆ ಎಷ್ಟೊಂದು ಕಷ್ಟ ಬಂತು, ಬಿಟ್ಬಿಡೋಣ ಅಂದ್ರೂ ಕೂಡ ನಿಮ್ಮ ಕೆಲಸ ಏನಿತ್ತು, ನಾನು ಇದ್ ಮಾಡ್ಬೇಕು, ನನ್ ಮುಂದೆ ಇರೋದಿಷ್ಟೇ, ನಾನು ಇದನ್ನ ಮಾಡ್ತೀನಿ. ಅದು ಕಷ್ಟ ಇದೆಯಾ, ಅದು ಬರುತ್ತೆ ಹೋಗುತ್ತೆ. ಅದ್ರ ಪಾಡಿಗೆ ಅದು ಬಂದಿಲ್ಲ, ಅದ್ರ ಪಾಡಿಗೆ ಅದು ಹೋಗುತ್ತೆ.
ನನ್ ಕೆಲಸ ಪೆಟ್ರೋಲ್ ಬಂಕ್ ಓಪನ್ ಮಾಡು, ನಾನು ಅದ್ರ ಮೇಲೆನೆ ಚಿಂತೆ ಇರ್ತೇನೆ ಅಂತ. ಕಾನ್ಸಂಟ್ರೇಷನ್ ಅಷ್ಟೇ. ಅಷ್ಟೇ. ನಮ್ಗೆ ನೀವೇನ್ ಗೊತ್ತಾ, ನೀವು ಒಂದು ದಿವಸ ಮಾಡಿ ಆಮೇಲೆ 10 ದಿವಸ ತಗೊಂಡು ಹಾಗೆ ಮಾಡಿದಲ್ಲ, ನೀವು ಮಾಡ್ಕೊಂಡೇ ಹೋದ್ರಿ ಅದು 3 ವರ್ಷ ಅದೇ ಥಾಟ್ ಅಲ್ಲಿ ಇದ್ದಕ್ಕೆ ಸಾಕು. ನಿದ್ದೆ ಬಿಟ್ಟಿರ್ತೀರಾ, ನೀವು ಫ್ಯಾಮಿಲಿಯಿಂದ ದೂರ ಇರ್ತೀರಾ, ಎಷ್ಟೊಂದು ಫ್ಯಾಮಿಲಿ ಫಂಕ್ಷನ್ಸ್ ವಿಸಿಟ್ ಮಾಡಕ್ಕಾಗಿಲ್ಲ ನಿಮ್ ಕೈಲಿ. ಆದ್ರೂ ಇದೆಲ್ಲ ಈಗ ನೀವ್ ಅನ್ಕೊಳ್ಳಿ, ಇಡೀ ಫ್ಯಾಮಿಲಿ ಮಾಡಕ್ ಆಗದಿರೋ ನೀವೊಬ್ರು ಮಾಡಿದಿರ ಅಂದ್ರೆ ಅದು ಕೊನೆ ಕ್ಷಣ ತನಕ ಎಲ್ರು ನೆನ್ಪಿಟ್ಕೊಳ್ಳಿ. ಇನ್ನು 10 ವರ್ಷ ಹೋದ್ಮೇಲೆ ಅವರೇ ಹೇಳ್ಕೊಂಡು, ನಮ್ಮ ಕುಟುಂಬದಲ್ಲಿ ಒಬ್ರು ದಿನೇಶ್ ಅಂತ ಇದ್ರು, ಅವ್ರು ಮಾಡಿದಾರೆ, ಅವ್ರ ತರ ಸಾಧನೆ ಯಾರು ಮಾಡಕ್ ಆಗಲ್ವೇನೋ ಅನ್ನೋ ತರ. ಹೌದು. ಅದು ಖುಷಿ ಕೊಡೋಲ್ಲ. ಆಗ ಸ್ಯಾಕ್ರಿಫೈಸ್ ನಿಮಗೆ ಅಯ್ಯೋ ಇಷ್ಟೆಲ್ಲ ಬೇಕಂತ ಅನ್ಸ್ಬೋದಿತ್ತು, ಆದ್ರೆ ಈಗ ಅಷ್ಟೆಲ್ಲ ಬೇಕಾಗಿತ್ತು ಅಂತ ಅನ್ಸುತ್ತೆ. ಹೌದು. ಅದಕ್ಕೆ ನಾವ್ ಏನೇ ಮಾಡಿದ್ರು ಒಂದಿನ ಪ್ರತಿಫಲ ಖಂಡಿತವಾಗ್ಲೂ ಇರುತ್ತೆ. ನಾವು ವೇಟ್ ಮಾಡ್ಬೇಕು ಅಷ್ಟೇ, ಪೇಷನ್ಸ್ ಅನ್ನೋದು ಇರ್ಬೇಕು. ಎದ್ದ ತಕ್ಷಣ ಫಸ್ಟ್ ನನಗೆ ನಾನು ಹೇಳ್ಕೊಳ್ಳೋದು ಏನ್ ಗೊತ್ತಾ, ಇವತ್ತಿನ ದಿನ ಚೆನ್ನಾಗಿರುತ್ತೆ. ನಾನು ಹೊರಗೆ ಕಾಲ್ ಇಟ್ಟಿದ ತಕ್ಷಣ ಎಲ್ಲ ನಮ್ಗೆ ಚೆನ್ನಾಗೇ ಆಗ್ತಿದೆ ಅನ್ಸುತ್ತೆ ನನಗೆ. ಅದ್ರಲ್ಲಿ ಎಷ್ಟೇ ಕೆಟ್ಟದಾಗ್ತಿರ್ಲಿ ನನಗೆ ಮಾತ್ರ ಎಲ್ಲ ಚೆನ್ನಾಗಾಗ್ತಿದೆ ಅನ್ನೋದೇ ಕಾಣುದು. ಯಾಕೆ ನಾನು ಎದ್ದ ತಕ್ಷಣ ಫಸ್ಟ್ ಹೇಳಿದ್ದೇನೆ, ಇವತ್ತಿನ ದಿನ ಚೆನ್ನಾಗಿರುತ್ತೆ, ಇಡೀ ದಿನ ಖುಷಿಯಾಗಿರ್ತೀನಿ, ವಾಪಸ್ ಮನೆಗೆ ಬರ್ತೀನಿ ಹಾಯಾಗಿರ್ತೀನಿ. ಅದೇ ಬೆಳಗ್ಗೆ ಎದ್ದ ತಕ್ಷಣ ಅಯ್ಯೋ ಅಯ್ಯೋ ಇವತ್ತೇನಾದ್ರೂ ಆಗೋಗುತ್ತಾ ಹಾಗೆ ಅನ್ಕೊಂಡ್ರೆ, ನೀವು ಬಾಗಿಲಿಂದ ಹೊರ ಕಾಲಿಡೋದು ಬೇಡ, ನೀವು ಬೆಡ್ಡಿಂದ ಎಲ್ದ್ರೆ ಸಾಕು ನಿಮಗೆ ಪ್ರಾಬ್ಲಮ್ಸ್ ಕಾಣುತ್ತೆ. ಅದಕ್ಕೆ ಫಸ್ಟ್ ಇಲ್ಲಿ ನೀವು ಸ್ಟ್ರಾಂಗ್ ಆಗಿ ಇಲ್ಲೊಂದು ಒಳ್ಳೆ ಪಾಸಿಟಿವ್ ಫೀಡ್ ಹಾಕೊಂಡ್ರೆ ಮಾತ್ರ ನಿಮ್ಮ ಲೈಫ್ ಚೆನ್ನಾಗಿರುತ್ತೆ. ಖಂಡಿತ ಖಂಡಿತ. ಯಾವಾಗ್ಲೂ ಪಾಸಿಟಿವ್ ಮೈಂಡ್ ಇದ್ರೆ ನಾವು ಪಾಸಿಟಿವ್ ಆಗಿರ್ತೇವೆ. ನಾವು ಪಾಸಿಟಿವ್ ಮೈಂಡ್ ಇಂದ, ನನ್ನ ಫ್ರೆಂಡ್ ಯಾವಾಗ್ಲೂ ಹೇಳ್ತಾರೆ, ನೀವ್ ಎಂತ ಹೇಳಿದ್ರು ಪಾಸಿಟಿವ್ ಮಾರ, ನೀವು ಅದು ನೀವು ಮಾಡ್ತೀರಾ, ನೀವು ಪಾಸಿಟಿವ್ ಆಗಿ ಇರ್ತೀರಾ, ಪಾಸಿಟಿವ್ ಆಗಿ ಮಾಡ್ತೀರಾ. ಅವ್ರು ಯಾವಾಗ್ಲೂ ನನಗೆ ಹೇಳುದು, ನೀವು ಹೇಳೋದಾಗೆ ಮಾಡ್ತೀರಾ ಮಾರ, ನೀವೊಂದು ಎಂತ ಹೇಳಿದ್ರು ಆಗುದಿಲ್ಲ ಅಂತಿಲ್ಲ, ಆಗ್ತದೆ ಮಾಡುವ ಅಂತ. ಸೊ ಅವ್ರು ನಿನ್ನೆನೂ ಹಾಗೆ ಹೇಳ್ತಿದ್ರು, ಒಂದು 2 ದಿವಸದ ಹಿಂದೆ ಹಾಗೆ ಹೇಳ್ತಿದ್ರು, ಆಗ್ಬೋದು ಮಾಡ್ತೀರಾ. ಸೊ ಅದು ಯಾವಾಗಲೂ ಪಾಸಿಟಿವ್ ಆಗಿರ್ಬೇಕು. ಪಾಸಿಟಿವ್ ಆಗಿದ್ರೆ ಮಾತ್ರ ಸೊಸೈಟಿ ಕೂಡ ಪಾಸಿಟಿವ್ ಆಗ್ತದೆ, ನಾವಿರುವ ವಾತಾವರಣ ಪಾಸಿಟಿವ್ ಆಗಿರ್ತದೆ. ಸೊ ಅನ್ನೋದು ನಾವು ಹೇಳಿ. ಸೊ ನಮ್ಮ ಇವತ್ತಿನ ಎಪಿಸೋಡ್, ಇವತ್ತಿನ ಪಾಡ್ಕಾಸ್ಟ್ ಅಂತ ಹೊಂದಿದೆ. ಸೊ ನಿಮಗೆ ಗುಡ್ ಲಕ್ ಹೇಳ್ತಾ, ನಿಮ್ಮ ಆಲ್ ದ ಬೆಸ್ಟ್, ಎಲ್ಲ ಚೆನ್ನಾಗಾಗ್ಲಿ ನಿಮ್ ಲೈಫ್ ಅಲ್ಲಿ. ನಿಮ್ಮ ನೆಕ್ಸ್ಟ್ ಪಯಣ ಏನಿದೆ ಅದಕ್ಕೂ ಆಲ್ ದ ಬೆಸ್ಟ್ ಹೇಳ್ತಾ, ನಾನು ಹೇಳೋದೇನಂದ್ರೆ, ದಿನಾಲೂ ಟ್ರೈ ಮಾಡಿ ಸ್ಟಾಪ್ ಥಿಂಕ್ ಮಾಡಕ್ಕೆ. ಟ್ರೈ ಟು ಸ್ಟಾಪ್ ಥಿಂಕಿಂಗ್ ಎವ್ರಿ ಡೇ ಅಂಡ್ ಬಿ ಹ್ಯಾಪಿ. ಓಕೆ, ಥ್ಯಾಂಕ್ ಯು. ನಿಮ್ದು ಕೂಡ ಬ್ರಾಡ್ಕಾಸ್ಟ್ ಒಳ್ಳೆ ಎಪಿಸೋಡ್ಗಳು ಬರಲಿ, ಇನ್ನೂ ಕೂಡ ಒಳ್ಳೆ ತುಂಬಾ ಮಿಲಿಯನರ್ಸ್ ವ್ಯೂವರ್ಸ್ ಆಗಲಿ ಅಂತ, ನಿಮ್ಮ ಪಯಣ ಕೂಡ ಉತ್ತಮವಾಗಲಿ, ಶುಭವಾಗಲಿ, ನಿಮ್ಮ ಲೈಫ್ ಕೂಡ ಶುಭವಾಗಲಿ ಅಂತ ನಾವು ಕೂಡ ಆಶಿಸ್ತೇವೆ. ಸೊ ನೀವು ಇಲ್ಲಿ ಬಂದಿದ್ದಕ್ಕೆ ನಿಮ್ದೊಂದು ಸೈನ್ ಬೇಕು. ಇದು ಸ್ಟಾಪ್ ಥಿಂಕಿಂಗ್ ಮೆಮೊರೀಸ್ ಶರ್ಟ್. ಇದರಲ್ಲಿ ಯಾರೆಲ್ಲ ಗೆಸ್ಟ್ ಬರ್ತಾರೋ ಅವ್ರದ್ದೊಂದು ಸೈನ್ ಇರುತ್ತೆ. ಸೊ ನಿಮ್ದೊಂದು ಸೈನ್, ನಿಮ್ದು ಫಸ್ಟ್ ಸೈನ್. For watching this podcast till then. And ಈ ಪಾಡ್ಕಾಸ್ಟ್ ನಿಮಗೆ ಯಾವ ಒಂದು ಪಾಯಿಂಟ್ ವಾವ್ ಅನ್ನೋ ತರ ಇತ್ತು, ಅದು ಎಸ್ ದಿಸ್ ಇಸ್ ದಟ್ ಪಾಯಿಂಟ್ ಅನ್ನೋ ತರ ಇತ್ತು ಅಂತ ಕಮೆಂಟ್ ಮಾಡಿ. ಅಂಡ್ ಈ ಪಾಡ್ಕಾಸ್ಟ್ ನ ಯಾರಾದ್ರೂ ಇಬ್ರೊಟ್ಟಿಗೆ ಶೇರ್ ಮಾಡಿ. ಮೇ ಬಿ ಅವ್ರಿಗೆ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಇರ್ಬೋದೇನೋ, ಅಥವಾ ಅವ್ರಿಗೆ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ಬೋದೇನೋ. ಅಂಡ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಸ್ಟಾಪ್ ಥಿಂಕಿಂಗ್. ಯಾಕಂದ್ರೆ ನಿಮ್ ಸಪೋರ್ಟ್ ಇಲ್ಲದೆ ಇದ್ರೆ ನಾನು ಇನ್ನೂ ಅಚೀವ್ಮೆಂಟ್ಸ್ ಮಾಡಿರೋ ಕರ್ಕೊಂಡು ಬರಕ್ಕಾಗಲ್ಲ. ನಿಮ್ ಸಪೋರ್ಟ್ ಇದ್ರೆ ಮಾತ್ರ ನಾನು ಬೇರೆಯವ್ರಿಗೆ ಇನ್ಸ್ಪೈರ್ ಮಾಡಕ್ ಸಾಧ್ಯ. So please do support me by subscribing my channel Stop Thinking. And until the next video, try to stop thinking.